ಜೋಕೆ ಗುಂದದ ಅನುಪಮ ಉಪಮೆಗೆ ಬಾರದಂತ ತನ್ನ ನಿಜ ಸ್ವರೂಪ ಅದಂತೇಳಿ ತಾನೇ ಸುಖ ಸ್ವರೂಪನ ಅದಾನ ಅಂತೇಳಿ ಅದಕ್ಕಿಂತ ಜ್ಞಾನವನ್ನು ಮಾಡ್ಕೋರಿ. ಈ ಹೊರಗಿನ ವಿಷಯಾದಿಗಳನ್ನ ತ್ಯಾಗ ಮಾಡ್ರಿ ಅಂತೇಳಿ ನಿಜಗೊಂಡ್ರ ನಮ್ಗ ಎಷ್ಟು ಸ್ಪಷ್ಟತೆ ಹೇಳ್ತಾರ. ನಮ್ಗ ನಾವು ವೈರಾಗ್ಯ ಇತ್ತು ನಮಗ್ ಹೇಳ್ತಾರನೋ ಇಲ್ಲ. ಇದು ಯಾರಿಗೆ ಹೇಳ್ತಾರ ಅಂದ್ರಿ, ಇದೀ ಗುಣಗಳಿದ್ದವ್ರಿಗೆ ನಿಮ್ಗ ಅಪರೋಕ್ಷ ಮೋಕ್ಷ ಆಗುದಿಲ್ಲ, ಪರೋಕ್ಷ ಜ್ಞಾನ ಆಗುದಿಲ್ಲ. ಅದಕ್ಕಿಂತ ವಿಷಯಗಳನ್ನ ತ್ಯಾಗ ಮಾಡ್ರಿ, ಆ ವಿನಯದಿಂದ ಅದನ್ನ ಏನ್ ಮಾಡಿ ವಿಚಾರ ಮಾಡಿದನ್ನ ಬಿಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ನಾವ್ ಬಿಟ್ಟೇವಲ್ರಿ 80 ವರ್ಷ 90 ವರ್ಷದ ನಮ್ಗೆ ಯಾಕೆ ಹೇಳ್ತೀರಿ, ಅವೇನ್ ಮಾಡ್ತಾವ್ ಸ್ತ್ರೀ ಹಂಗ ಹಿಂಗಂದ್ರು ಅದು ವಾಸನ ಸೂಕ್ಷ್ಮ ವಾಸನ, ಅನಂತ ಜನ್ಮಗಳಿದ್ದಂತ ವಾಸನ ಇರ್ತದ. ಆ ವಾಸನೆಗಳನ್ನ ಕಳ್ಕೋಬೇಕಾದ್ರ ಈ ಸ್ವರೂಪ ಜ್ಞಾನ ಆದ್ರ ಮಾತ್ರ ವಾಸನ ಹೋಗ್ತದ. ಪರಮ ದೃಷ್ಟ ನಿರ್ವರ್ತತೆ, ಪರಮಾತ್ಮನ ಜ್ಞಾನರ ಆಗ್ಬೇಕು, ಆತ್ಮಜ್ಞಾನರ ಆದ್ರ ಆ ವಾಸನ ಹೋಗ್ತದ. ವಾಸನ ಹೋದಾಗ ಮಾತ್ರ ಇದು ಅನುಭವ ಆಗ್ತದ, ತನ್ನ ಸ್ವರೂಪ ಜ್ಞಾನದ ಅನುಭವ ಆಗ್ತದ, ತನ್ನ ಆನಂದವನ್ನು ಅನುಭವಿಸುವಂತ ಸೂತ್ರ ಗುರ್ತಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಒತ್ತಿ ಪದ ಬಹಳ ಶ್ರೇಷ್ಠವಾದದ್ದು. ಎಲ್ಲರೂ ಬಹಳ ಮಂದಿ ಕಾಡಿದ್ದು ಅಂದ್ರ ಈ ವನತಾದಿ ವಿಷಯಗಳನ್ನ ನಮ್ಮಲ್ಲಿ ಸೂಕ್ಷ್ಮ ವಾಸನ ಇದ್ದ ಸಂಬಂಧ ಎಲ್ಲಾ ಟೈಮ್ಗೂ ಇವತ್ತ ಸನ್ಯಾಸಿಗೂ ಕಾಡ್ತದ, ಸಂಸಾರಿಕರಿಗೂ ಮುದುಕರಿಗೂ ಕೂಡ ಅದು ವಾಸನ ಅನ್ನೋದು ಬಹಳ ಕೆಟ್ಟದ. ಅದಕ್ಕ ಸೂಕ್ಷ್ಮ ವಾಸನವನ್ನು ಕಳ್ಕೋಬೇಕಂದ್ರ ಯಥಾರ್ಥ ತನ್ನ ಸ್ವರೂಪ ಜ್ಞಾನ ಆತ್ಮಜ್ಞಾನ ಆದ್ರೆ ಮಾತ್ರ ಅದು ವಾಸನ ಹೋಗ್ತದ, ಇಲ್ಲಿಕಂದ್ರೆ ಹೋಗುದಿಲ್ಲ ಅನ್ನುವಂಥದ್ದನ್ನ ನಾವು ನಿನ್ನೆ ಹೇಳ್ಕೊತ ಬಂದ್ರೆ ಗೀತಾ ಪ್ರಮಾಣ. ವಿಷಯ ವಿನುವರ್ತತೆ ನಿರಾಹಾರಸ್ಯ ದೇಹಿನಂ ರಶೋ ವರ್ಜಂ ರಶೋ ಪಶ್ಯ ಪರಂ ದುಷ್ಟ ನಿರ್ವರ್ತನ ಪರಮಾತ್ಮನ ಜ್ಞಾನರಾಗಬೇಕು. ಇಲ್ಲಿಕಂದ್ರ ದರ್ಶನರಾದಾಗ ಮಾತ್ರ ಈ ವಾಸನ ಹೋಗ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ವಾಸನ ಕಳ್ಕೊಳಕ್ ಚರ್ಚೆ ಮಾಡಕತ್ತೇವ್ರಿ. ವಾಸನ ಇಲ್ಲದವ್ರಿಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ಕೊಳ್ಳೋಣ. ಇನ್ನು ಮುಂದ 9ನೇ ನುಡಿ ಒಳಗ ಇಲ್ಲ 8ನೇ ನುಡಿ ಒಳಗೆ ಏನ್ ಹೇಳ್ತಾರ, ಮುಮುಕ್ಷು ತನ್ನ ಯೋಗಕ್ಷೇಮಕ್ಕಾಗಿ ಯಾವ ವಿಷಯವನ್ನು ಬಯಸಬಾರದು, ಬಯಸಿದ್ರೆ ಅದರಿಂದ ದುಃಖವಾಗುತ್ತದಂತ ಹೇಳ್ತಾರ. ಇಲ್ಲಿ ಬಯಸಿದ್ದೊಡೆ ಸುಖ ಹೋಗುದು, ಬಯಸದೇ ದುಃಖ ಮಯ ಅದರಿಂದ ಅಖಿಲ ಅರ್ಥವ ಬಯಸಲಾಗದು. ಮುಮುಕ್ಷ ಅನಿಪನು ಶಾಸ್ತ್ರಚಯ ಅನುಮತ ಇದು ಪ್ರಿಯತಮೆ ಅಂದ್ರ ಇಚ್ಛಿಸಬಾರ್ದು. ಇದು ಈಗ ಶಾಸ್ತ್ರಚಯದ ಅಂದ್ರ ಅನುಮತ, ಶಾಸ್ತ್ರದ ಅಭಿಪ್ರಾಯ ಏನಂದ್ರ ಇದು ಎಲ್ಲಾ ಶಾಸ್ತ್ರ ಸಮ್ಮತವಾಗ್ಯದ. ಇವತ್ತ ನಮ್ದು ಒಂದೇ ಪರಮಾನುಭೋದೆ ಜ್ಞಾನಿಗಳಿಗೆ ಇಷ್ಟೇ, ಇಲ್ಲಿ ತಿಳ್ಕೊಳ್ಳೋರ್ಗೆ ಇಷ್ಟೇ ಅಂತಲ್ಲ, ಈ ಕರ್ಮ ಮಾಡೋರಿಗೂ ಮತ್ತೆ ಅನೇಕ ರಂಗದೊಳಗದಲ್ಲ ಉಪಾಸನ ಮಾಡೋರಿಗೂ ಕೂಡ ಇವ್ಕೂರ್ ಇದ್ರ ಅವು ಸಿದ್ಧಿಸುವುದಿಲ್ಲ. ಎಲ್ಲರೂ ಇದ್ರ ಸಮ್ಮತ ಅದ. ಇದು ನಮಗ ಅಂದ್ರೆ ನಾವು ತತ್ವಜ್ಞಾನವನ್ನು ತಿಳ್ಕೊಳಕ್ ಹೊಂಟೇವಲ್ಲ, ಇದು ಎಲ್ಲರಿಗೂ ಕೂಡ ಇದು ಸಮ್ಮತದ, ಎಲ್ಲರೂ ಬಿಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಹೇಳ್ಕೋತ ಬಂದಾರ. ಈ ವಿಷಯಗಳನ್ನು ಇಚ್ಛಿಸೋದ್ರಿಂದ ತನಗೆ ದುಃಖವೇ ಅಧಿಕವಾಗುತ್ತದ, ಬಯಸಿ ಕೂಡ ಕಿಂತು ನಿರಾಪೇಕ್ಷೆಯಿಂದ ಇರುವುದೇ ಮುಮುಕ್ಷಿಗೆ ಹಿತವಾದದ್ದು. ಅಂದ್ರೆ ಇಲ್ಲಿ ಅಪೇಕ್ಷೆ ಇಲ್ಲದೆ ಅವಕರ ಬಗ್ಗೆ ವೈರಾಗ್ಯ ತಾಳುವುದಕ್ಕೆ ಶ್ರೇಷ್ಠ ಅದ. ಇದು ಮುಮುಕ್ಷಿಗಳಿಗೆ ಹಿತವಾದಕ್ಕಾಗಿ ಹೇಳ್ತೀನಿ, ಎಲ್ಲರಿಗಿಲ್ಲ, ಮುಮುಕ್ಷಿ ಜನರಿಗೆ ಇದೆ ಬಹಳ ಹಿತವಾದ. ಇದು ವನಿತಾದಿ ವಿಷಯಗಳನ್ನ ತ್ಯಾಗ ಮಾಡುವುದು ಮತ್ತು ವನಿತಾದಿ ವಿಷಯಗಳನ್ನ ವಿಷನೆಂದು ತಿಳಿಯುವುದೇ ಇದು ಮುಮುಕ್ಷಿಗಳ ಉದ್ದೇಶ ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಮುಂದೆ 9, 10 ಹೇಳಿ ಮುಗಿಸ್ಬಿಡೋಣ. ವಿಷಯಗಳನ್ನು ಅಪೇಕ್ಷಿಸುವಂತ ವಿಷಯಿಗೆ ಮೋಕ್ಷವು ದೊರೆಯಲಾರದೆಂದು ಹೇಳುತ್ತಾರೆ. ವಿಷಯಗಳನ್ನು ಅಪೇಕ್ಷಿಸುವವರಿಗೆ ವಿಷಯಗಳಿಗೆ ಮೋಕ್ಷವು ದೊರೆಯಲಾರದು. ಅಂದ್ರೆ ಇಲ್ಲಿ ಸತ್ಯರಿರ್ಬೇಕು ಅಸತ್ಯರಿರ್ಬೇಕು, ಬೆಳಕರಿರ್ಬೇಕು ಕತ್ಲರಿರ್ಬೇಕು. ನಾ ಎರಡೂ ಇಟ್ಕೊಂಡು ಮಾಡ್ತೇನಂದ್ರೆ ಆಗುದಿಲ್ಲ. ಈ ವಿಷಯಗಳನ್ನ ಬಿಟ್ಟವರಿಗೆ ಮಾತ್ರ ಮೋಕ್ಷದ ಇಚ್ಛೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತೆ ಇದನ್ನ ಹೇಳ್ಕೊತ ಹೋಗ್ತಾರೆ. ವಿಷಯವೆಲ್ಲ ಅರಿ ನಿರ್ವಿಷಯವಾದ ಆತ್ಮನು ವಿಷಯಗಳಿಗೆ ತೆಂಕಲ ಹೋದವನಿಗೆ ವಶಜಳಾಯತ ಲೋಚನೆ ಕಾಣಲಿಕ್ಕೆ ವಿಷಯವೆನಿಸುವುದು ಒಲ ಮರಾದ್ರಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಒಂದು ದೃಷ್ಟಾಂತವನ್ನ ನಾವು ಹೇಳ್ಕೊತ ಬಂದೇವಿ. ಈ 9ನೇ ನುಡಿ ಒಳಗೆ ಏನ್ ಹೇಳ್ತಾರಪ್ಪ ಅಂದ್ರ, ಈ ಮೈತ್ರಿಯೇ ವಿಷಜಳದಾಯತೆ ಅಂದ್ರೆ ವಿಷದಳಾಯತ ಲೋಚನೆ ಅಂದ್ರ ಕಮಲದಂತ ವಿಸ್ತಾರವಾದ ನೇತ್ರವುಳ್ಳ ಮೈತ್ರಿಯೇ ಇಲ್ಲಿ ಅರಿ ಅಂದ್ರೆ ವಿಚಾರ ಮಾಡಿ ನೋಡು. ವಿಷಯ ಈಗ ಅಂದ್ರೆ ವಿಷಯಾಪೇಕ್ಷೆಗೆ
ನಿರೀಕ್ಷೆಯಾದ ಆತ್ಮನು ಅಗೋಚರನ. ಅಂದ್ರ ಇದು ವಿಷಯ ಹೆಂಗೈತಿ, ಇದು ಈ ಆತ್ಮ ಹೆಂಗದನ, ನಿರ್ವಿಷಯದನ. ಇದು ವಿಷಯ, ಇದು ಅಂದ್ರೆ ಇಂದ್ರಿಯಗಳದಾವು, ಇಲ್ಲಿ ವಿಷಯಗಳದಾವು. ಆದ್ರ ಆತ್ಮ ಹೆಂಗದನ, ನಿರ್ವಯದ. ನಾವು ಇಂದ್ರಿಯಗಳಿಲ್ಲ, ವಿಷಯನೇ ಇಲ್ಲ. ಇದು ಹೆಂಗಿದು ನೀವು ಇದರ ಜೋಡಿಸ್ತೀರಿ, ಇದ್ರಾಗ ಹೆಂಗಿದು ಕೂಡ್ತದ? ಇದು ಆಗೋದಿಲ್ಲ. ಪರಮಾತ್ಮ ನಿನ್ನ ಸ್ವರೂಪ ಹೆಂಗದ, ನಿರ್ವಿಷಯದ. ಇದು ವಿಷಯಗಳಿಂದ ಅದ. ಅದಕ್ಕೆ ಈ ವಿಷಯಗಳಿಂದ ನೀನೇನ್ ಮಾಡು ಅಂದ್ರೆ ಇದನ್ನ ಬಿಡು ಅನ್ನುವಂಥದ್ದನ್ನ ಒಂದ್ ದೃಷ್ಟಾಂತ ಕೊಟ್ಟು ಹೇಳ್ತಾರ. ಇದು ಹೆಂಗಪ್ಪ ಅಂದ್ರ, ನಿನಗ ಸುಖಾರ ಬಯಸ್ತಿ, ಮೋಕ್ಷರ ಬಯಸ್ತಿ. ಮೋಕ್ಷದ ಬಯಸಿದ್ರೆ ನೀ ವಿಷಯಗಳಲ್ಲಿ ನೀ ಪ್ರೀತಿ ಇರ್ತಿ ಅಂದ್ರೆ ನಿನಗೆ ಹೆಂಗ ಆಗ್ತದ? ನಿನಗ ಆಗೋದಿಲ್ಲ ಅಂದ್ರೆ ಮತ್ತೊಂದು ದೃಷ್ಟಾಂತ ಹೇಳ್ತಾರ. ನೀ ಯಾರ ಈ ಕಡೆ ಬಿಜಾಪುರ ಕಡೆ ಹೊಂಟಿ, ಬಿಜಾಪುರಕ್ಕ ಹೋಗ್ಬೇಕನ್ನ ಉದ್ದೇಶ ಅದ, ಸುಖದ ಕಡೆ ಹೋಗ್ಬೇಕಂತಾರೆ ಉದ್ದೇಶ ಅದ, ಬಿಜಾಪುರಕ್ಕರ ಹೊಂಟಿ. ನೀ ಬಿಜಾಪುರಕ್ಕೆ ಹೋಗುದ್ ಬಿಟ್ಟು ನೀ ಅಂತ ಯಾವ ಗಾಡಿ ಕೂತಿ ತಳಕ್ ಈ ಕಡೆ ರಾಯಚೂರ್ಕ್ ಹೋಗುವಂತ ಗಾಡಿ ಕೂತಿ ಅಂದ್ರೆ ನೀನು ಹೆಂಗ ಸುಖವನ್ನ ಮುಟ್ತಿಯಪ್ಪ ಅಂದ್ರೆ ನೀ ಹೆಂಗ ಊರನ್ನು ಮುಡುತ್ತಿ ಅಂತ ಇಲ್ಲಿ ನಮ್ಗೊಂದು ದೃಷ್ಟಾಂತ ಕೊಡ್ತಾರೆ. ನೀರು ಯಾವ ಗಾಡಿ ಹೊಂಟಿ, ನಿನ್ನ ಸಂಕಲ್ಪ ಏನದ, ಸುಖವನ್ನು ಬಯಸಬೇಕು ಅಂತೇಳಿ ವಿಜಾಪುರ ಗಾಡಿ ಕೂತಿ ಹೋಗ್ಬೇಕು ವಿಜಾಪುರಕ್ಕೆ ಅಂತೇಳಿ. ನೀ ಕೂತ ಗಾಡಿ ಯಾವ್ದದ, ಈ ಕಡೆ ರಾಯಚೂರ್ ಕಡೆ ತಳ್ಯಾಕ್ ಹೋಗುವಂತ ಗಾಡಿಗೆ ನೀ ಕೂತಿ ಅಂದ್ರ ಅದೇಂಗ ವಿಜಾಪುರ ಸಿಗ್ತದ? ಅದೇಂಗ ನಿನಗೆ ಸುಖ ಸಿಗ್ತದ? ನಿನಗ್ ಜ್ಞಾನ ಹಾಕದನೋ? ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅದವರ ವಿಷಯಗಳನ್ನ ಒಳಗೊಂಡದ. ನೀ ಆತ್ಮ ಹೆಂಗದೆ, ನಿರ್ವಿಷಯ ಇದೆ. ನಿರ್ವಿಷಯದೊಳಗೆ ಸುಖ ಅದ ಅಂತ ನಾವು ದಿನ ಅದನ್ನ ಹೇಳ್ತೇವೆ. ವಿಷಯದೊಳಗೆ ಸುಖ ಇಲ್ಲ, ನಿರ್ವಿಷಯದ ಸುಖ ಅದ. ವಿಷಯವನ್ನು ವಿಷವೆಂದ ಅರಿದಾತನೇ ಮುಮುಕ್ಷ ಅಂತ ಅವ್ರು ಹೇಳ್ತಾರ. ನೀ ಅರೆ ವಿಷಯ ತಗೊಂಡು ನೀ ಆ ಸುಖವನ್ನು ಕಾಣಬೇಕೈತಿಯಲ್ಲ, ಇದು ಹೆಂಗ್ ಸಾಧ್ಯ? ಆಗುವುದೇ ಇಲ್ಲ ಅನ್ನುವಂಥದ್ದನ್ನ ನೀನು ನಿರವಯದಿ, ನೀನು ವಿಷಯ ರಹಿತನದಿ, ಅವಯಗಳಿಲ್ಲದವನದಿ. ನಿನಗ ಆತ್ಮನಿಗೆ ಹೆಂಗದ, ಅವಯಗಳೇ ಇಲ್ಲ. ಅವಯಗಳಿದ್ರ, ಇಂದ್ರಿಯಗಳಿದ್ರ ನಮ್ಗ ಕೈಯ ಕಾಲ ಅವಯಗಳದಾವು. ಆ ಆತ್ಮನಿಗೆ ಅಂದ್ರ ಕೈಯ ಕಾಲ ಅವಯಗಳದಾವನು ಅಂದ್ರ ಇಲ್ಲ. ಅವಯಗಳದಾವಂದ್ರ ಈ ವಿಷಯಗಳದಾವು. ಕಣ್ಣದಾವ ಅಂದ್ರ ನೋಡ್ತದ, ವಿಷಯಗಳದಾವು. ನಿನ್ನ ಅವಯಗಳನ್ನೇ ಇಲ್ಲ ಅಂದ್ರೆ ನಿನಗ ವಿಷಯಗಳನ್ನೇ ಇಲ್ಲ ಅನ್ನುವಂಥದ್ದು ಆತ್ಮನಿಗೆ ಏನದ, ತನ್ನ ಸ್ವರೂಪ ಜ್ಞಾನ, ಯಥಾರ್ಥ ಜ್ಞಾನ ಆಯ್ತು ಅಂದ್ರೆ ಅಲ್ಲಿ ವಿಷಯಗಳನ್ನಿಲ್ಲ. ತಾನು ಸುಖ ಸ್ವರೂಪ ಆನಂದವನ್ನೇ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇದು ಎಲ್ಲರಿಗೂ ಮನನ ಆಗ್ತದೆ, ಎಲ್ಲರಿಗೂ ಅನುಭವಕ್ಕೆ ಬರ್ತದೆ. ಇದಕ್ಕಿಂತ ಇಷ್ಟು ಸರಳವಾಗಿ ಮತ್ತ ಅವ್ರು ತಿಳಿಸ್ಕೊಂಡು ಬಂದಾರ ಅಂದ್ರೆ ಇದಕ್ಕಿಂತ ಸರಳ ಹೇಳಕ್ಕೆ ಆಗುದಿಲ್ಲ. ಅಂದ್ರೆ ನಿನ್ನ ಸುಖ ನೀನ್ ಎಲ್ಲಿ ಇಚ್ಛೆ ಇಟ್ಟಿ ಆತ್ಮ ಸುಖದೊಳಗೆ ಸುಖ ಅದ. ನೀ ಹೊಂಟದ ದಾರಿ ಸುಖದ ಕಡೆನೆ ಹೊಂಟಿ, ಬಿಜಾಪುರ ಕಡೆ. ಆದ್ರೆ ನೀನ್ ಯಾವ ಗಾಡಿಯಾಗ ಕೂತಿ ಅಂದ್ರ, ತಳ್ಯಾಕ್ ಹೋಗುವಂತ ಗಾಡಿಯಾಗ ಕೂತಿ ಅಂದ್ರ ಅಲ್ಲಿ ಮತ್ತೆ ಏನಾಕ್ಕದ, ನಮ್ಗ್ ದುಃಖನೇ ಅಧಿಕ ಆಕ್ಕದ, ಸುಖನೇ ಆಗುದಿಲ್ಲ ಅಂತೇಳಿ ಕೊನೆಗೆ ಹೇಳ್ತಾರ. ಮೊದಲ ಸತ್ಸಂಗ ಮಾಡು, ಜ್ಞಾನ ಮಾಡ, ಮೊದಲು ಹೇಳ್ಕೋತ ನನಗ ಆಗ್ಲಿಲ್ಲ ಅಂತ ಅಂತಾರಂದ್ರೆ ಇಂಥ ಮಾತು ಹೇಳ್ತಾರ. ನೀನು ಹೊಂಟದ್ದ ಊರೇ ಬ್ಯಾರೆ, ನೀವ್ ಹೊಂಟದ್ದು ಗಾಡಿಯಾಗ ಕೂತದ್ದೇ ಬ್ಯಾರೆ. ಅದ ಹೆಂಗ ನಿನಗ ಈ ಮೋಕ್ಷ ಎಂಬ ಸುಖ ಅನುಭವಕ್ಕೆ ಬರ್ತದ? ಅದಕ್ಕೆ ವಿಷಯಗಳನ್ನ ವಿಷವೆಂದು ಅರಿತವನೇ ಮುಮುಕ್ಷು ಅನ್ನುವಂಥದ್ದನ್ನ ಈ 9ನೇ ನುಡಿ ಒಳಗೆ ಹೇಳಿ 10ನೇ ನುಡಿ ಒಳಗ ನಮ್ಗೆ ಇದನ್ನ ಮತ್ತಿಷ್ಟು ಸ್ಪಷ್ಟ ಮಾಡ್ತಾರ. ಮೇರು ಪರ್ವತಗಳನ್ನು ನೋಡಬೇಕೆಂದು ಅಪೇಕ್ಷಿಸಿ ದಕ್ಷಿಣ ದಿಕ್ಕಿಗೆ ಹೊರಟು ಹೋಗುವಂತವನಿಗೆ ಉತ್ತರ ದಿಕ್ಕಿನಲ್ಲಿರುವ ಅಮರಾದ್ರಿ ಹೇಗೆ ವಿಷಯವಾಗುವುದು, ಹಾಗೆ ವಿಷಯಗಳನ್ನು ಅಪೇಕ್ಷಿಸುವಂತವನಿಗೆ ನಿರ್ವಿಷಯವಾದ ಮೋಕ್ಷ ದೊರೆಯಲಾರದು. ಇದು ಮೋಕ್ಷ ಹೆಂಗದಂದ್ರೆ ನಿರ್ವಿಷಯದ, ವಿಷಯದ ರಹಿತನಾದದ್ದು, ತನ್ನ ಸ್ವರೂಪ ಅದ. ಇದು ಹೆಂಗ ನಿನಗ ಪ್ರಾಪ್ತಿ ಆಕ್ಕದ? ಆಗುವುದಿಲ್ಲ. ಅದಕ್ಕೆ ಇದನ್ನ ತ್ಯಾಗ ಮಾಡು, ಬಿಡು ಅನ್ನುವಂಥದ್ದನ್ನ ಅಂದ್ರ ವಾಸನ ಕಾಯ ವಾಚ ಮನಸ. ಕಾಯದಿಂದ ಬಿಡ್ತಾರ, ಅಂಜಿಯದು ಮಾನಕ್ ಅಂಜಿ ಒಂದಿಷ್ಟು ಮಂದಿ ಬಿಡ್ತಾರ. ನೋಡಿದ್ರೆ ಏನಪ್ಪ ಒದ್ದಾರು ಹೊಡೆದಾರು ಅಂತ ಹಿಂಗ ಒಂದಿಷ್ಟು ಮಂದಿ ಬಿಡ್ತಾರ. ಮತ್ತ ಕಾಯದಿಂದನೂ ಒಂದಿಷ್ಟು ಬಿಡ್ತಾರ, ಅಭಿಮಾನಕ್ಕೆ ಅಂಜಿ. ಆದ್ರ ಒಳಗಿನ ಸೂಕ್ಷ್ಮ ವಾಸನ ಮಾತ್ರ ಅದು ಕಾಣುವುದಿಲ್ಲ. ಅದು ತನಗ ಒಬ್ಬನಿಗೆ ಕಾಣ್ತಿರ್ತದ. ಅದು ನಮ್ಮನ್ನ ಬಹಳ ಬಂಧನ ಮಾಡ್ತದ. ಅದು ವಯಸ್ಸಿನ ಅನುಗುಣನೂ ದಾಡ್ತದ. ಇವತ್ತ ಮಾಡಬೇಕು ಮಾಡಬಾರ್ದು ಅಂತ ಮನಸ್ಸು ಸಂಕಲ್ಪ ಮಾಡ್ತದ. ಬಯಕಿದ್ರೆ ಸಂಕಲ್ಪ ಮಾಡ್ತದ ಮನಸ್ಸ. ಅದಕ್ಕ ಆ ಮನಸ್ಸಿನೊಳಗಿರುವಂತ ಆ ಬಯಕೆ ವಿಷ ಏನದಲ್ಲ, ಆ ಈ ಜ್ಞಾನವೆಂಬ ವಿಷದಿಂದ ಅದನ್ನ ನಾಶ ಮಾಡ್ಕೊಂಡಿ ಅಂದ್ರ ನಿನಗ ಪರಮಾನಂದ ಪ್ರಾಪ್ತಿ ಆಗ್ತದ. ನಿನಗ ಅವಾಗ ಈ ದುಃಖಗಳ ನಿವೃತ್ತಿ ಆಗ್ತದ. ಅವಾಗ ನಿನಗ ಪರಮಾನಂದ ಪ್ರಾಪ್ತಿ ಎಂಬುದು ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಇನ್ನ 10ನೇ ನುಡಿ, ಅದರಿಂದ ಮುಮುಕ್ಷು ತನ್ನ ಅರಿದು
ಸುಖವಾಗಿರಬೇಕೇ ಹೊರತು ಏನೊಂದು ವಿಷಯವನ್ನು ಅಪೇಕ್ಷೆ ಮಾಡಬಾರ್ದಂದು ಹೇಳುತ್ತಾರೆ. ಇಲ್ಲಿ ಏನ್ ಹೇಳ್ತಾರಂದ್ರ ಅದರಿಂ ಅಂದ್ರೆ ಉಕ್ತ ಕಾರಣದಿಂದ ಮೋಕ್ಷಾರ್ಥಿಗಳ ಎನಿಪಂಗೆ ಅಂದ್ರೆ ಮೋಕ್ಷಾರ್ಥಿ ಇದ್ದವರಿಗೆ ನಾವು ಸದ್ ಮೋಕ್ಷದ ಇಚ್ಛೆ ಇಟ್ಕೊಂಡು ಹೊಂಟೇವ್. ನಾವು ಯಾವ ಹಡಗಿನಾಗ ಕೂತೇವಿ? ಜ್ಞಾನ ಎಂಬ ಹಡಗಿನೊಳಗೆ ಕೂತೇವೆ. ಕರ್ಮಿಗಳ ನಾವು ಕರ್ಮ ಎಂಬ ಹಡಗದಾಗ ಕೂತಿಲ್ಲ. ಕರ್ಮದಾಗ ಲಕ್ಷಾನುಗಟ್ಲೆ ಮಂದಿ ಅದಾರ. ಇವತ್ತೊಂದು ಊರಾಗ ಕರ್ಮ ಅಂದ್ರೆ ಏನೋ ಒಬ್ಬ ಊರಾಗ ಏನೋ ಸಿದ್ಧಿ ಪುರುಷ ಬಂದಾನ, ಒಬ್ಬವ ಏನ್ರ ಹೇಳ್ತಾನ, ಕರ್ಮ ಮಾಡುವುದರಿಂದ ಅಲ್ಲಿಂದ ಫಲ ಹೇಳ್ತಾನ ಅಂದ್ರ ನಾವ್ ಎಲ್ಲರೂ ಊರ್ ಮಂದಿ ಲಕ್ಷಾನುಗಟ್ಲೆ ಹೊಕ್ಕಿವಿ. ನನ್ಗೆ ರೋಗ ಅದ, ನನ್ಗೆ ಅನುಕೂಲಕ್ಕೆ ಸಂಸಾರಕ್ಕೆ ಅನುಕೂಲ ಆಕ್ಕದ ಅಂತೇಳಿ ಎಲ್ಲರೂ ಹೊಕ್ಕಿವ ಸತ್ಸಂಗಕ್ಕ. ಅದು ಬೇರೆ. ಮತ್ತು ಒಂದಿಷ್ಟು ಮಂದಿ ಸಂಸಾರದ ಹೇಯಾಗಿ ಜ್ಞಾನವನ್ನು ಪಡ್ಕೊಂಡು ಒಂದಿಷ್ಟು ಮಂದಿ ಯಾರಪ್ಪ ಅಂದ್ರ ವೈರಾಗ್ಯವನ್ನು ಉಳ್ಳವರಾಗಿ ಅವರು ಇರ್ತಾರ. ಅವ್ರ ಕಡೆನೂ ಕೂಡ ನಾವು ಬಹಳ ಗೌರವ ಕೊಡ್ತಾರ. ಗೌರವ ಅಂದ್ರೇನು? ಬರೇ ಒಂದು ಊಟ ಬಿಡ್ತಿದ್ನಂದ್ರ, ಒಂದಿಷ್ಟು ಬರೇ ಕ್ಯಾಮಿ ಹಾಕಿದ್ನಂದ್ರ ಅವ್ನ ಜನ ಬಹಳ ಗೌರವ ಕೊಡ್ತಾರ. ಆದ್ರ ಅವ್ರಿಗರ ಜ್ಞಾನ ಆಕ್ಕದ, ತನಗರ ಜ್ಞಾನ ಆಕ್ಕದನು ಎಂದ್ರಿಲ್ಲ. ಅದು ವೈರಾಗ್ಯದಿಂದನೂ ಕೂಡ ಉಪಾಸನೆ ಮಾಡುತ್ತದನು ಕೂಡ ಎಷ್ಟೋ ಮತ್ ಕಡಿಮೆ ಜನ ಇರ್ತಾರ, ಅದನ್ನು ಕೂಡ ಇರ್ತಾರ. ಆ ವರ್ಗವನ್ನ ದಾಟಿ ಕರ್ಮ, ಉಪಾಸನೆ, ಜ್ಞಾನದ ಎರಡು ಹಡಗವನ್ನ ಬಿಟ್ಟು ನಾವು ಯಾವ ಹಡಗನ್ಯಾಗ ಕೂತೇವಿ? ಜ್ಞಾನ ಎಂಬ ಹಡಗನ್ಯಾಗ ಕೂತೇವಿ. ನಮಗಿಲ್ಲಿ ಏನ್ ಬೇಕಾಗ್ಯದ? ಗೌರವ ಮಾನನು ಬೇಕಾಗಿಲ್ಲ. ನಮ್ಗ ಸಂಸಾರದಾಗ ಸುಖ ಆಗ್ಲಿ, ನನಗ ರೋಗ ಹೋಗ್ಲಿ ಅಂತೇಳಿ ಕರ್ಮವನ್ನು ನಾವು ಮಾಡಂಗಿಲ್ಲ. ನಾವು ವೈರಾಗ್ಯ ಉಳ್ಳವರಾಗಿ ಅದನ್ನ ಬಿಟ್ಟು ಇದು ಬಿಟ್ಟು ವೈರಾಗ್ಯವನು ಇಲ್ಲ. ಇಲ್ಲಿ ನಾವು ಎರಡನ್ನೂ ಮೀರಿ ಎರಡರಿಂದ ಏನು ಫಲ ಅದನ್ನು ನಮ್ಗೆ ಗುರ್ತದ. ಅದನ್ನ ಎರಡನ್ನೂ ಬಿಟ್ಟು ಜ್ಞಾನವೆಂಬ ಹಡಗಿನೊಳಗಂದ್ರೆ ಮೋಕ್ಷವನ್ನೇ ಪಡಿಬೇಕು. ಈ ವಿಷಯಾದಿಗಳಲ್ಲಿ ನಮಗೇನದ, ಈ ಪ್ರಪಂಚದೊಳಗೆ ಏನದ ಹೇಯ ಅದ, ಇದು ಮತ್ತ ಭಗವತ್ ಚಕ್ರದೊಳಗೆ ತಿರ್ಗಾಕಸ್ತದ. ನಾವ್ ಏನಾದ್ರೂ ಪಾರಾಗಬೇಕು ಅಂದ್ರ, ಏನಾದ್ರೂ ನಾವು ಮುಕ್ತನಾಗಬೇಕಂದ್ರ, ಈ ಭೌಕ್ ಬರ್ಲಾರ್ದಂಗ ಆಗಬೇಕು ಅಂದ್ರ ನಾವ್ ಯಾವ ಹಡಗಿನಾಗ ಕುಂದಿರ್ಬೇಕು? ಜ್ಞಾನವೆಂಬ ಹಡಗ. ನಾನು ಆತ್ಮಸ್ವರೂಪನಿದ್ದೀನಿ. ನಾನು ಈ ಜೀವ ಚಿರಾಭಾಸ ಏನು ಸೂಕ್ಷ್ಮ ಶರೀರ ಇರೋದಲ್ಲ, ಈ ಸೂಕ್ಷ್ಮ ಶರೀರದ ವಾಸನವನ್ನ ಕಳ್ಕೊಳಕ್ ನಾವು ನಿಂತೇವೆ. ಈ ಹುಟ್ಟು ಸಾವಿಗೆ ಯಾವುದು ಕಾರಣ ಅಂದ್ರೆ ಇದೇ ಚಿದಾಭಾಸ, ಅಂತಃಕರಣಗಳನ್ನು ಒಳಗೊಂಡಂತ ಈ ಚಿದಾಭಾಸ. ಈ ಚಿದಾಭಾಸದೊಳಗಿರುವಂತ ದೋಷಗಳನ್ನ ನಾವು ಕಳ್ಕೊಂಡೇವಂದ್ರ ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಆಗ್ತದ ಅಂತೇಳಿ ನಾವು ವಾಸನ ಕಳ್ಕೊಳಕತ್ತೀವಿ. ನಾವ್ ಏನು ಸಂಸಾರ ಕಳ್ಕೊಳಂಗಿಲ್ಲ, ನಾವ್ ಏನು ಬಿಡುದಿಲ್ಲ, ತಗೊಳುದಿಲ್ಲ. ನಮ್ಮಲ್ಲಿರುವಂತ ವಾಸನ ಏನದಲ್ಲ, ಈ ಬಹುಕ ಬೀಜವಾದಂತ ಏನು ವಾಸನ ಅದಲ್ಲ, ಈ ಬಹುಕ ಬೀಜಕ್ಕೆ ಯಾವ್ದಂದ್ರ ಹುಟ್ಟು ಸಾವು ಯಾವ್ದೋ ನಮ್ಗ ಅತಿ ಕಾಡ್ತಂದ್ರೆ ಇದೇ ವಾಸನ. ಇದೇ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ದೇಹ, ನನ್ನ ಸಂಸಾರ ಅನ್ನೋದಂತದ್ದು ಇವು ಸೂಕ್ಷ್ಮ ಮೋಹ ವಾಸನ ನಮ್ಮನ್ನ ಏನ್ ಮಾಡ್ತದ? ಹುಟ್ಟು ಸಾವು ತೊಡಗಸಾಕತ್ತದ. ಇದನ್ನ ಬಿಡ್ಸಾಕತ್ತಾರ. ನಿನ್ನ ಸಂಸಾರ ಬಿಡ್ಸಂಗಿಲ್ಲ, ಮನಿ ಬಿಡ್ಸಂಗಿಲ್ಲ, ಹೆಂಡ್ರ ಮಕ್ಳು ಬಿಡ್ಸಂಗಿಲ್ಲ. ಹುಟ್ಟು ಸಾವಿಗೆ ಯಾವ್ದು ಕಾರಣ ಅಂದ್ರೆ ಸೂಕ್ಷ್ಮ ಆದಂತ ವಾಸನ, ಅಹಂಕಾರವನ್ನ ನೀ ಕಳ್ಕೊಂಡೆ ಅಂದ್ರ ನೀನು ನಿಜ ಸ್ವರೂಪ ಸ್ಥಿತಿಯನ್ನು ಕಾಣ್ಕೋತಿ ಮೈತ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಇಟ್ಕೊಂಡು ಬಂದಾರ. ಅದರಿಂದ ಇಲ್ಲಿ ಏನ್ ಹೇಳ್ತಾರ? ಅದರಿಂದ ಮುಮುಕ್ಷು ತನ್ನ ತಾನರಿದು ಸುಖವಾಗಿರಬೇಕೇ ಹೊರತು ಏನೊಂದು ವಿಷಯವನ್ನು ಅಪೇಕ್ಷೆ ಮಾಡಬಾರದು. ಅಂದ್ರೆ ನಮ್ಗೆ ಯಾವ ಬಯಕೆಗಳಿರಬಾರ್ದು, ಅಪೇಕ್ಷೆನೇ ಇರಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಅವರು ಒಟ್ಟು ಹೇಳ್ಕೋತ ಬರ್ತಾರ. ಮತ್ತ ನಾವು ಬಯಕೆಗಳು ಇರ್ಲಿಕ್ಕಂದ್ರೆ ಹೆಂಗ್ ಪ್ರಪಂಚ ನಡೀತದ್ರಿ, ಹೆಂಗ್ ಮಾಡ್ತಾರ ಅಂತೇಳಿ ಅಂತಾರಲ್ಲ, ಅವ್ ಮೊದಲು ಪ್ರಶ್ನೆ ಕೇಳ್ಬೇಕು. ಅವ್ ಮೊದಲು ಇರ್ತಾವ. ನಾವ್ ಎಲ್ಲವನ್ನು ತಿಳ್ಕೊಂಡು ಈ ಕೊನೆಗೆ ಏನ್ ಮಾಡ್ತೇವ ಅಂದ್ರೆ ಈ ಬಯಕೆ ಅಲ್ಲದೆ ನಿರ್ವಿಷಯದೊಳಗೆ ಇರುವುದು. ಒಟ್ಟ ವಿಷಯಗಳ ಇರಬೇಕು. ಆದ್ರೆ ನಾವು ಹೆಂಗಿರ್ಬೇಕಂದ್ರ ನಿರ್ವಿಷಯದೊಳಗೆ, ವಿಷಯ ಇಲ್ಲದೆ ನಿರ್ವಿಷಯನ್ನ ನಾವು ಸಾಧನೆದೊಳಗೆ ಇರುದು. ಯಾವಾಗಲೂ ನಾವ್ ಎಲ್ಲೇ ಕುಂದಿರ್ತೀವಿ, ಏನೇ ಕೇಳ್ತೀವಿ, ಏನೇ ಮಾಡಿದ್ರು ಕೂಡ ವಿಷಯಗಳಿಲ್ಲದೆ ಕುಂದ್ರಾಕ್ ಬತ್ತು ಅಂದ್ರ, ನೀ ವಿಷಯದ ಇಲ್ಲದೆ ನೀ ಪ್ರಪಂಚ ಮಾಡಕ್ ಬತ್ತು ಅಂದ್ರೆ ದುಡಿದು ತಿನ್ನುದು ಏನೋ ಮಾಡಿದ್ರು ವಿಷಯಗಳಿರ್ಲಿಕ್ಕಂದ್ರ ಅದು ಏನಾಕ್ಕದ? ನಿರ್ವಿಷಯ ಆಕ್ಕದ ಅನ್ನುವಂಥದ್ದನ್ನ ಇಲ್ಲಿ ನಾವು ಇದನ್ನ ಒಂದೇ ಕೊನೆಗೆ ಇದು ಎಲ್ಲದ ಸೂತ್ರ ಏನಂದ್ರ ನಿರ್ವಿಷಯ ಆಗಿರು ಅಂತ ನಾವು ದಿನ ಅದನ್ನ ಹೇಳ್ತೇವೆ. ನೀ ಸಂತ್ಯಾಗಿರು, ಅಲ್ಲಿ ಏಕಾಂತ ವಾಸ ಮಾಡುವಂತ ನಾವ್ ಮೊದಲೇ ನೀತಿ. ಇದು 4 ಕ್ರಿಯೆಗಳನ್ನ ಹೇಳ ಮುಂದೆ ಹೇಳ್ಕೊತ ಬಂದಿವಿ. 4 ಕ್ರಿಯೆಗಳು ನಮ್ಗೆ ಯಾವಾಗಲೂ ಅನ್ವಯ ಆಗ್ತಾವ ನೋಡವು. 4 ಕ್ರಿಯೆಗಳು ಇಲ್ಲಿ ಏನ್ ಹೇಳ್ಕೊತ ಬಂದ್ಯಾರ? ವಿಷಯ ರಹಿತನಾಗಿರು ಮತ್ತು ಏಕಾಂತ ವಾಸನಾಗಿರು ಅಂತ ಹೇಳ್ಕೊತ ಬಂದೇವೆ. ಏಕಾಂತ ವಾಸ ಅಂದ್ರೆ ವಿಷಯಗಳಿಲ್ಲದೆ ನಿರ್ವಿಷಯದೊಳಗಿರುದು. ನೀನು ಸಂತ್ಯಾಗರ ಇರು, ಸತ್ಸಂಗದೊಳಗಿರು, ನೀ ಎಲ್ಲರ ಗುಡ್ಡದಾಗರ ಇರು. ನೀ ಅಡವ್ಯಾಗ ಗುಡ್ಡದಾಗಿದ್ರು ಕೂಡ ವಿಷಯ ಇಟ್ಕೊಂಡು ನೀನು ವಾಸನ ಇಟ್ಕೊಂಡು ನೀ ಗುಡ್ಡದಾಗ ಕೂತೀನಿ ಅಂದ್ರೂ ಕೂಡ ಅದ್ರ ಪ್ರಯೋಜನ ಆಗುದಿಲ್ಲ.
ನೀನು ಸತ್ಸಂಗದಾಗ ಕೂತೀನಿ ಅಂತ ತಿಳ್ಕೊಂಡ್ರು ಕೂಡ ವಾಸನ ಇತ್ತು ಅಂದ್ರ ಆ ವಾಸನ ನಿನ್ನ ಏನು ವಿಷಯಗಳ ವಾಸನ ಇತ್ತು ಅಂದ್ರ ಇಲ್ಲಿ ಕೂಡ ಸತ್ಸಂಗ ತಿಳಿದಿಲ್ಲ. ಮತ್ತ ನಾ ಸಂತ್ಯಾಗದೀನಪ್ಪ, ಸಂತ್ಯಾಗಿದ್ದ ನಮ್ಗೆ ಹೆಂಗ್ ಸಾಧ್ಯ ಅಂತೂ ಅನ್ನಕ್ ಬರುದಿಲ್ಲ. ಸಂತ್ಯಾಗಿದ್ರು ಕೂಡ ವಿಷಯಗಳಿದ್ರು ಕೂಡ ನಿರ್ವಿಷಯದೊಳಗಿದ್ದು ಸಂತ್ಯಾಗಿದ್ರು ಕೂಡ ಆ ಸಂತಿನೂ ಏನು ಮಾಡಂಗಿಲ್ಲ, ವಿಷಯನೂ ಏನು ಮಾಡೋದಿಲ್ಲ. ಹಂಗ ನಾವು ಪ್ರಪಂಚದಾಗಿದ್ದು ನಿರ್ವಿಷಯದೊಳಗ ವಿಷಯಗಳಿಲ್ಲದೆ ನಿರ್ವಿಷಯದೊಳಗೆ ಕುಂದುರುದು, ನಿರ್ವಿಷಯದೊಳಗನೆ ಆನಂದ ಪಡುದು, ನಿರ್ವಿಷಯದೊಳಗನೆ ನಮ್ಮ ಬದುಕನ್ನು ಕಳೆಯುವಂತ ಸೂತ್ರ ಗುರ್ತಾಯ್ತು ಅಂದ್ರ ಈ ಪರಮಾನುಭೂತಿ ನಮಗ್ ತಿಳಿದದ, ಅರ್ಥ ಆಗ್ಯದಂತ ಅರ್ಥ. ನೀನು ಅದನ್ನ ಬಿಟ್ಟು ಮ್ಯಾಗ ನೀನು ಏನೇನೋ ಮಾಡಿ ಗುಡ್ಡ ಸೇರಿದಿ, ಕ್ಯಾವಿ ಹಾಕದಿ, ಮನಿ ಬಿಟ್ಟಿ, ಸಂಸಾರ ಬಿಟ್ರಿಂದ ಏನು ಪ್ರಯೋಜನ ಇಲ್ಲ. ಅದ್ ನಮ್ಗ್ ಪ್ರಯೋಜನ ಆಗ್ಬೇಕಾದ್ರೆ ನೀ ಎಲ್ಲೇ ಇರು, ಯಾವ ರಂಗದಾಗೆ ಇರು, ಆದ್ರ ವಾಸನ ಮಾತ್ರ ನಮ್ಗ ಅಂದ್ರೆ ನಿರ್ವಿಷಯದೊಳಗೆ ಇರುದು. ವಿಷಯಗಳನ್ನ ಬಿಟ್ಟು ನಿರ್ವಿಷಯದೊಳಗೆ ಇರಾಕ್ ಬತ್ತು ಅಂದ್ರ ನಮ್ಗೆ ಶಾಸ್ತ್ರ ತಿಳಿದದ, ನಮ್ಗ್ ಜ್ಞಾನ ಆಗ್ಯದ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು. ನಾವು ಮತ್ತೆ ಹಿಂದಕ್ ಹೋಗ್ಬಾರ್ದು. ಮತ್ತ ಅವರು ನಮ್ಗತ್ತೆ ಸಂಸಾರದಾಗ ಅದಾರ, ಎಲ್ಲಾ ಮಾಡ್ತಾರ, ಅವ್ರ ನಿರ್ವಿಷಯಗಳಾಗ್ಯಾರ. ಜ್ಞಾನಿಗಳ ನಾವ್ ಯಾರನ್ನ ಅವ್ರ ಇವ್ರ ಹೆಸರನ್ನಲ್ಲ, ನಾನು ನೀನು ಅಂತ ಇಲ್ಲಿ ಬರುದಿಲ್ಲ. ಯಾರು ವಿಷಯಗಳನ್ನ ಬಿಟ್ಟು ಪ್ರಪಂಚವನ್ನ ಮಾಡ್ತಾರ, ನಿರ್ವಿಷಯದೊಳಗೆ ಇರಾಕ ಸಾಧನೆ ಮಾಡ್ತಾರ, ಅವ್ರು ಸನ್ಯಾಸಿಗಳು, ಅವ್ರು ಜ್ಞಾನಿಗಳು, ಅವ್ರು ಮುಕ್ತರು. ನಾವ್ ಇದ್ದೇವಪ್ಪ ಅಂದ್ರ ನಮಗೇನ ಸಾಧ್ಯ ಆಗಿಲ್ಲ, ನಾವು ಆ ಸಾಧನೆಯೊಳಗೆ ಹೊಂಟೇವೆ ಅನ್ನುವಂಥದ್ದನ್ನ ನಾವು ಕೂಡ ಆ ನಿರ್ವಿಷಯದೊಳಗಿದ್ದು ಒಂದು ದಿವಸ ಆದ್ರೂ ವಿಷಯ ರಹಿತನಾಗಿ ನಾವು ಬದುಕುವಂತ ಸೂತ್ರ ಕಲಿಯಕತ್ತೇವೆ. ನಾವ್ ಶಾಸ್ತ್ರ ಏನ್ ಕಲಿಸ್ತದ, ಒಳ್ಳೆ ನಿರ್ವಿಷಯದೊಳಗೆ ಇರಾಕ ಕಲಿಸ್ತದ. ನಮ್ಗ ದಿನ ಇರಾಕ ಆಗ್ಲಿಲ್ಲ, ಒಂದು ದಿನಸ ಆದ್ರೂ ನಾವ್ ಇದ್ದೇವಂದ್ರ ಎಂತ ಸುಖ ಅದ, ಆ ಸುಖವನ್ನು ಅನುಭವಿಸಿದೇವಂದ್ರ ಮತ್ತಿಂತ ವಿಷಯಾದಿ ಕಸದ ಸುಖ ಕಡೆ ನಮ್ ಮನಸ್ಸಾಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಇದನ್ನೇ ಕೂಡ ಅಲ್ಲಮರು ಹೇಳ್ಕೊತ ಬಂದಾರ. ಕ್ಷಣದೊಳಗೆ ಅರ್ಧ ಕ್ಷಣವಾದ್ರೂ ಸಾಕು ನಿರ್ವಿಷಯಾಗಿ ಬದುಕು ಅನ್ನುವಂಥದ್ದು ಅವ್ರು ಹೇಳ್ಕೊತ ಬಂದಾರ. ವಿಷಯ ಅಲ್ಲಿ ಏನ್ ಹೇಳ್ಕೊತ ಬಂದಾರ ಅಲ್ಲಮರ ವಚನ ಕೂಡ, ಕ್ಷಣದೊಳಗಾದ್ರೂ ಅರ್ಧ ಕ್ಷಣವಾದರೆ ನಿಜದ ನೆನವು ಸಾಕು, ಬೆಂಕಿಯಲ್ಲಿದ್ದ ಗುಣ ಬಿಸಿ ನೀರಲ್ಲಿ ಬೆಂಕಿಯಲ್ಲಿದ್ದ ಗುಣ ಬಿಸಿ ನೀರಲ್ಲಿ ಉಂಟೆ. ಅಂದ್ರ ವಿಷಯದೊಳಗಿದ್ದಂತ ಸುಖ ನಿರೀಕ್ಷೆಯೊಳಗಿದ್ದಂತ ಸುಖ, ಆ ವಿಷಯದೊಳಗೆ ಇಟ್ಟುಕೊಂಡು ಸುಖವನ್ನು ಕಾಣಿದ್ರೆ ಬಿಸಿ ನೀರ್ ಇದ್ದಂಗ ಅದು. ಆ ಬಿಸಿ ನೀರ್ ಇದ್ರೆ ಏನ್ರ ಅಡವಿ ಅರಣ್ಯ ಸುಡ್ತದನೋ ಅಂದ್ರ ನಮ್ಮ ಅಜ್ಞಾನವನ್ನು ಸುಡ್ತದ ಅಂದ್ರೆ ಸುಡುದಿಲ್ಲ. ಅದೇ ಬೆಂಕಿ, ಸಣ್ಣ ಜ್ಞಾನವೆಂಬ ಸಣ್ಣ ಬೆಂಕಿ ನೀ ಕಿಡಿ ಹಚ್ಚಿದೆ ಅಂದ್ರ ಅಜ್ಞಾನ ಹಳ್ಳಿ ಎಷ್ಟೋ ಐತಪ್ಪ ಅಂದ್ರ ಒಂದು ತಾಸನೆ ಸುಟ್ಟು ನಾಶ ಆಗಿ ಹೋಗ್ತದ. ಹಂಗ ಇಲ್ಲಿ ಜ್ಞಾನವೆಂಬ ಕಿಡಿ ಒಂದು ಕ್ಷಣದೊಳಗ ನಮ್ಮ ಮನಸ್ಸು ಆ ಜ್ಞಾನದೊಳಗೆ ಸ್ಥಿತಿ ಆಯ್ತು ಅಂದ್ರ ನಮ್ದು ಎಷ್ಟೇ ಜನ್ಮದ ಪಾಪ ಇರ್ಲಿ, ಏನೇ ಇದ್ರು ಕೂಡ ಜ್ಞಾನವೆಂಬ ಕಿಡಿ ಒಳಗ ಅಜ್ಞಾನ ನಾಶ ಆಗ್ತದ ಅನ್ನುವಂಥದ್ದನ್ನ ಒಂದು ಕ್ಷಣವಾದ್ರೂ ನಿರ್ವಿಷಯದೊಳಗೆ ಇರುವಂತ ಸುಖವನ್ನು ಅನುಭವಿಸುವ ಸೂತ್ರ ನಮಗ್ ಹೊರತಾಗ್ಲಿ ಅಂತೇಳಿ ಎಲ್ಲಾ ಮಹಾತ್ಮರು, ಅಲ್ಲಮರು, ನಿಜಗುಂಡ್ರು ಎಲ್ಲರೂ ಅದನ್ನ ಹೇಳ್ಕೊಟ್ಟು ಬಂದಾರ. ಇಲ್ಲಿ ಅದಕ್ಕ ಇಲ್ಲಿ ಒಟ್ಟಾರೆ ನಿಜಗುಂಡ್ರ ವಚನ, ಇಲ್ಲಿ ಅಲ್ಲಮರ ವಚನ ಬಹಳ ಸಾಮಾನ್ಯವಾಗ್ತದೆ ಇಲ್ಲಿ ಸದ್ದ ಅನುಭವಕ್ಕ. ಅವ್ರು ಹೇಳ್ಕೊತ ಬಂದಾರಂದ್ರ, ಕಣಿಯ ಪೂಜಿಸಿನೂ ಕಾಲ ಕಳೆಯಲು ಬೇಡ, ಮಣಿಯ ನೆನೆಸಿಯೂ ಕೂಡ ಕಾಲ ಕಳೆಯಬೇಡ. ಅಂದ್ರ ಕಣಿ ಅಂದ್ರ ಇಲ್ಲಿ ದೇವ್ರ ಅಲ್ಲಿ ಅದ ಇಲ್ಲಿ ಅದ ಅಂತ ಅಲ್ಲಿ ತಿರುಗಬೇಡ. ನೀ ಜಪ ಮಾಡಿದ್ರೆ ನನಗೆ ಏನ್ರ ಸಿದ್ಧಿ ಹಾಕದನ್ನ ಜಪ ತಪ ಮಾಡ್ಕೊಂಡು ಒಳಗೆ ನಿಂತ ವಾಸನೆ ಇಟ್ಕೊಂಡೆ ಅಂದ್ರ ಅಲ್ಲಿಯೂ ಕೂಡ ನಿನಗೇನಾಗ್ತದ, ಅದನ್ನು ಕಾಲ ವ್ಯರ್ಥ ಆಗ್ತದ, ಅಲ್ಲಿ ಫಲ ಆಗುದಿಲ್ಲ. ಮತ್ತು ಮಣಿಯ ನೆನೆಸಿಯೂ ಕಾಲ ಕಳಿಬೇಡ, ಕ್ಷಣದೊಳಗೆ ಅರ್ಧ ಕ್ಷಣವಾದರೂ ಇಂಥ ಜ್ಞಾನವೆಂಬ ನಿರ್ವಿಷಯ ಸ್ಥಿತಿ ಒಳಗೆ ಇರುವಂತ ಜ್ಞಾನ ನಾವು ಪಡ್ಕೊಂಡೇವಂದ್ರ ಅದರ ಫಲ ಏನಂತ ಹೇಳಿ ಅನ್ನುವಂಥದ್ದನ್ನ ಅಲ್ಲಮರು ಹೇಳ್ಕೊಂಡು ಬಂದಾರ. ಅಂತ ಜ್ಞಾನವನ್ನ ತಿಳ್ಕೊಳಕ್ ಪರಮಾನುಭೂತಿ ನಮ್ಗೆ ಒಳ್ಳೆಯ ಒಂದು ಅವಕಾಶ ಕೊಟ್ಟದ. ಒಳ್ಳೆಯ ಒಂದು ನಾವು ಎಲ್ಲರೂ ಸತ್ತು ಗುಣದರಿದ್ದೇವೆ. ಏನಾದ್ರೂ ಇಂಥ ವಾಸನೆಗಳಿದ್ದು ಅಂದ್ರ ನಮ್ಮ ಬಹುಕನೇ ಮತ್ತಿಷ್ಟು ನೋಗ್ತದ. ಆದ್ರ ಭವದಿಂದ ನಾವು ಪಾರಾಗಕ ಇವು ನಿರ್ವಿಷಯದೊಳಗ ಇರ್ರಿ ಅನ್ನುವಂಥದ್ದನ್ನ ನಮ್ಗೆ ಸಂದೇಶ ಕೊಡ್ತದ, ಜಜ್ಮೆಂಟ್ ಮಾಡ್ತದ. ಆ ಜಜ್ಮೆಂಟ್ ಹೇಳಿದಂತೆ ಪರಮಾನುಭೂತಿ ಜಜ್ಮೆಂಟ್ ಮಾಡಿದನ್ನ ನಾವು ಪಾಲಿಸಿ ಇದೇ ಜನ್ಮದೊಳಗ ದೇಹ ಇರ್ಬೇಕು. ದೇಹ ಇರುವುದ್ರೊಳಗಾಗಿ ಅಂತ ಜ್ಞಾನವನ್ನು ಮಾಡ್ಕೊಂಡೇವಂದ್ರ ಅವ್ ಹೆಂಗಿರ್ತಾನ, ಇರಾಕಲಿ ಜೀವನ ಮುಕ್ತಿ ಸ್ಥಿತಿಯನ್ನ ಅನುಭವಿಸ್ತಾನ. ಶರೀರ ಐತಿ, ಜೀವ ಐತಿ. ಆ ಶರೀರದ ಏನ ದುಃಖ ಸುಖ ಅವೆಲ್ಲ ಪ್ರಾರಬ್ಧ ಮ್ಯಾಗ ಬಿಟ್ಟು ತಾನು ಎಲ್ಲದಕ್ಕೂ ಸಾಕ್ಷಿ ಸ್ವರೂಪನಂತಿದ್ದು ತನ್ನ ಸ್ಥಿತಿ ಆತ್ಮಸ್ಥಿತಿ ಒಳಗ
ಇರಾಸ್ತ ದಿವಸ ಇರಾಕಲೆ ಜೀವನ ಮುಕ್ತಿ ಅಂದ್ರೆ ನಿರ್ವಿಷಯ ಸುಖವನ್ನ ಅನುಭವಿಸುವಂತ ಸೂತ್ರ ತಿಳಿತದ ಅನ್ನುವಂಥದ್ದನ್ನು ಈ ಪದದೊಳಗೆ ಹೇಳ್ಕೋತ ಬಂದಾರ. ಅದಕ್ಕಂತ ಜ್ಞಾನವನ್ನ ನಾವು ನೀವು ಮಾಡ್ಕೊಳ್ಳೋಣ. ಒಟ್ಟಾರೆ ನಮ್ಗೆ ಯಾಕೆ ನಮ್ಗ ಆ ಸ್ಥಿತಿ ಆಗೋದು ಅಂದ್ರೆ ಇಂಥ ಒಳಗ ವಾಸನ ಸೂಕ್ಷ್ಮ ವಾಸನ ನಮ್ಮನ್ನ ಬಂಧನ ಮಾಡ್ಯಾವು. ಇವು ಎಲ್ಲವೂ ಕೂಡ ಮಿಥ್ಯ ಅಂತ ನಮ್ಗೆಲ್ಲರಿಗೆ ಗುರ್ತದ, ಆದ್ರೆ ನಿಶ್ಚಯ ಆಗಿಲ್ಲ. ವಿಷಯಾದಿಗಳು ನಮ್ಮನ್ನ ಈ ಭೌಕ್ತಿ ಇಡ್ತಾವಂತ ಎಲ್ಲರಿಗೂ ಗುರ್ತದ, ಎಲ್ಲರಿಗೂ ಶಾಸ್ತ್ರಜ್ಞಾನದ. ಈ ಲೌಕಿಕದೊಳಗನು ಕೂಡ ಜ್ಞಾನದ. ಸತ್ಯದಿಂದ ಏನು ನಡೀತದ, ಅಸತ್ಯದಿಂದ ಏನ್ ನಡೀತದ, ಸಾಮಾನ್ಯ ಲೌಕಿಕರಿಗೂ ಜ್ಞಾನ ಅದ. ಆದರೆ ಅವು ವಾಸನ ಕಳ್ಕೊಳಕ್ ಯಾರು ಸಾಧನೆ ಮಾಡುದಿಲ್ಲ. ಇಲ್ಲಿ ವಾಸನ ನಷ್ಟ ಮಾಡ್ಕೊಳಕ್ಕಿಂತ ಅನೇಕ ರೀತಿ ಟಿಪ್ಸ್ ಕೊಡ್ತಾರ, ಅನೇಕ ರೀತಿ ನಮಗ ಕಲಿಸಿ ಕೊಡ್ತಾರ. ಅಂತ ಟಿಪ್ಸ್ ಅನ್ನ ಪಡ್ಕೊಂಡು ಅಂತ ವಿಚಾರಗಳನ್ನ ನಾವು ತಿಳ್ಕೊಂಡು ಈ ಹೊರಗ ನಿರ್ವಿಷಯದೊಳಗೆ ಬದುಕಾಕ ನಮಗ ಅವಕಾಶ ಅದ ಅನ್ನುವಂಥದ್ದನ್ನ ನಾವು ಗಟ್ಟಿಯಾಗಿ ಎಲ್ಲರೂ ನಂಬೋಣ. ಈ ಜ್ಞಾನ ಎಂಬ ಹಡಗನ್ಯಾಗ ಕೂತೇವೆ ಅಂದ್ರೆ ನಾವು ಮುಟ್ಟೆ ಆದ್ರೆ ನಮ್ಮಲ್ಲಿ ಇಂಥ ದೋಷಗಳಿದ್ದಂದ್ರ ಮತ್ತ ನಮಗ್ ದಿನ ದೂರ ಹೋಗ್ತದ. ಆದಷ್ಟು ಬೇಗ ನಾಳೆಗೆ ಸೇರಿ ಇರ್ತದೋ ಇಲ್ಲೋ, ಪ್ರಾರಬ್ಧ ಹೆಂಗದೋ ಏನಿಲ್ಲೋ ಯಾರು ನೋಡಿಲ್ಲ. ನಾಳೆಗೆ ಏನೇನಾಗ್ತದೋ ಏನಿಲ್ಲೋ, ಯಾವ ಜಡ್ ಬರ್ತದೋ ಏನಾಗ್ತದೋ ಗುರುತಿಲ್ಲ. ನಮಗೆಲ್ಲ ಅನುಕೂಲತೆ ಇದ್ದಾಗ ಈ ವಿಷಾದಿಗಳನ್ನು ವಿಷವೆಂದರಿತು ಮೋಕ್ಷದ ಇಚ್ಛೆಯನ್ನ ನಂಬಿಕೊಂಡು ಇದೇ ಜನ್ಮದಾಗ ಜೀವನ್ ಮುಕ್ತ, ಬರೇ ಮುಕ್ತ ಅಲ್ಲ, ಇರಾಕಲೆ ಮುಕ್ತನಾಗೋಣ. ಇವು ಬಾಲಭಾಷೆ ಸತ್ತಿನ ಮೋಕ್ಷ ಹಾಕದ ಅನ್ನುವಂಥದ್ದು ಮಾತು ಬೇಡ. ಅವು ಬಾಲಭಾಷೆ. ನಾವು ಇರಾಕಲೆ ಮೋಕ್ಷನು ಹೊಂದಾಕ್ ಬರ್ತದ. ಒಂದ್ ವೇಳೆ ನಮಗ ದೇಹ ಹೋಗಿಂದಂತ್ರ ಈ ಜೀವನ ಮುಕ್ತ ಆದನಂದ್ರ ಈ ವಿಷಯಗಳಿಂದ ದಾಟಿ ನಿರ್ವಿಷಯ ಜ್ಞಾನವನ್ನು ಪಡ್ಕೊಂಡಂದ್ರ, ಆತ್ಮ ಸುಖವನ್ನು ಪಡ್ಕೊಂಡಂದ್ರ ಅವ ದೇಹ ವಾದ್ರೂ ಅಷ್ಟೇ ಇದ್ರೂ ಅಷ್ಟೇ, ಅವ ಯಾವಾಗಲೂ ಜೀವನ ಮುಕ್ತಿ. ಸತ್ರುನು ಕೂಡ ಜೀವನ ಮುಕ್ತನೇ, ಇದ್ದಾಗಲೂ ಕೂಡ ಜೀವನ ಮುಕ್ತಿ ಸ್ಥಿತಿಯನ್ನೇ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ನಮ್ಗೆಲ್ಲರಿಗೂ ಗುರ್ತದ. ಒಳ್ಳೆ ಯಾಕೆ ಹೇಳ್ತೇವಪ್ಪ ಅಂದ್ರ, ಅಲ್ಲಿ ಬಹಳ ಮಂದಿ ಲೌಕಿಕರು ಏನ್ ತಿಳಿಸ್ಕೊಟ್ಟಾರ, ಅವ ಸ್ವರ್ಗಕ್ಕೆ ಹೋಗ್ಕನ, ಸತ್ಯನ ಸ್ವರ್ಗಕ್ಕೆ ಹೋಗ್ಕನ. ಅವು ಎಲ್ಲಾ ಕೂಡ ಏನೈತೆ ಅಂದ್ರೆ ಬಾಲ ಭಾಷೆ. ಜ್ಞಾನಿ ಮಾತ್ರ ಅವಾಗ ಸ್ವರ್ಗನೂ ಇಲ್ಲ, ಈ ನರಕನೂ ಇಲ್ಲ, ಈ ಲೋಕನೂ ಇಲ್ಲ, ಇದೇ ಬ್ರಹ್ಮ ಲೋಕ. ಇದು ಎಲ್ಲವೂ ಜಗತ್ತು ಹೆಂಗದಂದ್ರ ಬ್ರಹ್ಮಮಯವಾದ ಈ ಜಗತ್ತು. ಬ್ರಹ್ಮನೊಳಗ ತಾನು ಕೂಡ ಲಯ ಆಗ್ತಾನ ಅನ್ನುವಂಥದ್ದನ್ನ, ಬ್ರಹ್ಮನಾಗೆ ಬದುಕ್ತಾನ, ಬ್ರಹ್ಮನಾಗೆ ಇರ್ತಾನ. ಇದಕ್ಕೆಲ್ಲ ಈ ಪ್ರಪಂಚಕ್ಕೂ ಯಾವ್ದು ಆಧಾರ ಅದಂದ್ರ ಬ್ರಹ್ಮವೇ ಆಧಾರ ಅದ, ಆತ್ಮವೇ ಆಧಾರ ಅದ. ಆತ್ಮಜ್ಞಾನವನ್ನ ನಾವು ಮಾಡ್ಕೊಂಡೇವಂದ್ರ ಈ ತೋರುವ ನಾಮರೂಪಾತ್ಮಕ ಜಗತ್ತಿ ಹಂಗಕ್ಕದನ್ನ ತಾನೇ ಕಳಿಸಿ ಹೋಗ್ತದ ಅನ್ನುವಂಥದ್ದನ್ನ ಈ ಸೂಕ್ಷ್ಮ ವಾಸನಗಳನ್ನ ಕಳ್ಕೊಳಕ ನಮಗ ಅನೇಕ ರೀತಿಯಿಂದ 10 ನುಡಿ ಮುಖಾಂತರ ಹೇಳ್ಕೊತ ಬಂದಾರ. ಆದ್ದರಿಂದ ಮುಮುಕ್ಷಿ ಈ 3 ಲೋಕದಲ್ಲಿರುವ ಯಾವ ಭೋಗವನ್ನಾದರೂ ಅಪೇಕ್ಷೆ ಮಾಡದೆ ಆರೆಂಬುದನ್ನ ವಿಚಾರ ಮಾಡಿ ತನ್ನ ಸ್ವರೂಪವನ್ನು ಅರಿತು ತನ್ನ ನಿತ್ಯಾನಂದ ನಿಜದಲ್ಲಿ ಸುಖವಾಗಿರುವುದೇ ಕರ್ತವ್ಯವಲ್ಲ ಇಲ್ಲ ಅನ್ನುವಂಥದ್ದನ್ನ ಈ 10ನೇ ನುಡಿ ಒಳಗೆ ಹೇಳ್ಕೋತ ಬಂದಾರ. ಇಲ್ಲಿ ಮುಮುಕ್ಷು ಈ 3 ಲೋಕದಲ್ಲಿರುವ ಯಾವ ಭೋಗನ್ನಾದರೂ ಅಪೇಕ್ಷೆ ಮಾಡದೆ, 3 ಲೋಕದೊಳಗ ಹೇಳ್ತಾರ ಅಂದ್ರೆ ಬಾಲ ಭಾಷೆ ಅಂತ ಹೇಳಿ, ಸ್ವರ್ಗದೊಳಗ ಅಂತ ಸುಖ ಅದ, ಅಲ್ಲಿ ಅಂತ ಒಮ್ಮೆ ಕುಡಿದ್ರೆ ನಿಶೇನ ಹೇಳುದಿಲ್ಲ ಅಂತ ಇವೆಲ್ಲ ಹೇಳ್ತಾರ. ಅವೆಲ್ಲ ಸುಳ್ಳ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಮತ್ತಿಟ್ಟು ಅಂತ ಅಪೇಕ್ಷೆಗಳಿದ್ರೂ ಕೂಡ ಇಲ್ಲ. ಈ ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಸ್ವರ್ಗ ಎಂಬುದು ಬೇರಿಲ್ಲ ಕಾಣಿರೋ ಅಂತ ಬಸವಣ್ಣ ಸ್ಪಷ್ಟ ಮಾಡ್ಯಾರ. ಸತ್ಯ ನುಡಿಯುವುದೇ ಇದೇ ದೇವಲೋಕ, ಇದೇ ಸ್ವರ್ಗ. ಅಂದ್ರ ಸತ್ಯ ಅಂದ್ರ ತಾನು ಸತ್ಯ ಸ್ವರೂಪ ಜ್ಞಾನ ಆಯ್ತು ಅಂದ್ರ, ತನ್ನ ಜ್ಞಾನ ಆಯ್ತು ಅಂದ್ರ, ಸತ್ಯದ ಜ್ಞಾನ ಆಯ್ತು ಅಂದ್ರ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಪಾತಾಳ ಲೋಕ. ಈ ದೇಹಾದಿ ನಾನು ಅನ್ನೋದೇ ಇದೇ ಪಾತಾಳ ಲೋಕ ಅನ್ನುವಂಥದ್ದನ್ನ ಬಸವಣ್ಣರು ಕೂಡ ಜ್ಞಾನಕ್ಕೆ ಅಷ್ಟು ಮಹತ್ವ ಕೊಟ್ಟಾರ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಪಾತಾಳ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಏನ್ ಹೇಳ್ಬೇಕು ಇದಕ್ಕಿಂತ? ಅಂತ ಅನಾಚಾರಿ ಆಗದೆ, ದೇಹಾದಿ ಬುದ್ಧಿಗಳಿಗೆ ಒಳಪಡದೆ, ಆ ಸ್ವರ್ಗದ ಇಲ್ಲಿ ಸ್ವರ್ಗದ ಅದು ಯಾವುದನ್ನು ಅಪೇಕ್ಷೆ ಮಾಡದೆ, ಇಲ್ಲೇ ನಿನ್ನೊಳಗೆ ಎಲ್ಲ ಅದ, ಸ್ವರ್ಗ ನರಕ ಎಂಬುದು ಬೇರೆಲ್ಲ, ಎಲ್ಲವೂ ನಿನ್ನೊಳಗೆ ಅದ ಅನ್ನುವಂಥದ್ದನ್ನ ಎಲ್ಲಾ ಮಹಾತ್ಮರು ಸಂತರು ಜಜ್ಮೆಂಟ್ ಮಾಡ್ಯಾರ. ಅದಕ್ಕೆ ನಾವು ಕೂಡ ಜಜ್ಮೆಂಟ್ ಮಾಡೋಣ. ನಾವು ಮಂದಿಗೆ ಹೇಳಕ್ ಬಹಳ ಸುಲಭ ಅದ, ನಮಗ ನಾವು ಜಜ್ಮೆಂಟ್ ಮಾಡ್ಕೊಳಕ್ ಬತ್ತು ಅಂದ್ರ, ಕಲೆ ಗುರ್ತಾಯ್ತು ಅಂದ್ರ ನಾವು ಇದೇ ಲೋಕದೊಳಗಿದ್ದೇ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ತೀವಿ ಅನ್ನುವಂಥದ್ದನ್ನ 10 ನುಡಿ ಪರ್ಯಂತರವಾಗಿ
ನಿರ್ವಿಷಯದೊಳಗಿರ ಕಲೆಯನ್ನ ಕಲ್ತರು ಹೆಂಗ ವಾಸನ ಕಳ್ಕೊಳ್ಬೇಕು, ಯಾವುದನ್ನ ತಿಳಿದ್ರೆ ನಾವು ಮೋಕ್ಷವನ್ನು ಹೊಂದ್ತೇವೆ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ಪರಿಪರಿಯಾಗಿ ನಾವು ಹೇಳ್ಕೋತ ಬಂದಾರ. ಇದನ್ನ ನಾವು ಆದಷ್ಟು ಅನುಷ್ಠಾನ ಮಾಡೋಣ, ಆದಷ್ಟು ಇದನ್ನ ಮನನ ಮಾಡಿ ನಿಧಿಧ್ಯಾಸನಕ್ಕೆ ಹೋಗೋಣ. ಮೊದಲಿನ ನುಡಿಯೊಳಗೆ ಅದನ್ನೇ ಹೇಳಿದ್ರು, ಶ್ರವಣ ಮಾಡಿದ್ದನ್ನ ಮನನ ಮಾಡುದು, ಮನನ ಮಾಡಿದ್ದನ್ನ ಬೇರ್ಪಡಿಸಿ ತನ್ನ ನಿಜ ಸ್ವರೂಪದೊಳಗೆ ಇರುವುದಕ್ಕೆ ನಿಧಿಧ್ಯಾಸನ, ಬೇಡ ಆತ್ಮನ ಸಾಕ್ಷಾತ್ಕಾರ ಮಾಡುವುದಕ್ಕೆ ನಿಧಿಧ್ಯಾಸನ ಅನ್ನುವಂಥದ್ದನ್ನ, ಇದಕ್ಕೆ ಆತ್ಮಜ್ಞಾನ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಂಥ ಜ್ಞಾನವನ್ನು ಪಡ್ಕೊಂಡು ಇದೇ ಜನ್ಮದಾಗ ಜೀವನ ಮುಕ್ತಿ ಆಗೋಣ ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ ಏನೋ ಹೇಳುವುದ್ರಾಗ ಹೆಚ್ಚು ಕಮ್ಮಿ ಆಗ್ತಾವ್, ತಪ್ಪು ಆಗ್ತಾವ್. ತಾವ್ ಎಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಸಿದ್ಧಾಡು ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾರೆ. ರಜೋಗುಣ ತಮೋಗುಣದಂತಹ ಜನ ಅಂತ ತಿಳ್ಕೊಂಡು ಹೇಳಿ ನಾವಿರ್ತೀವಿ. ಇದ್ರೊಳಗ ವನಿತಾದಿ ವಿಷಯಗಳನ್ನ ಯಾವುದು ಬಿಟ್ಟಿರ್ತಾರೋ ಅವ ಮಾತ್ರ ಮೋಕ್ಷ ಸಾಧನೆಯನ್ನ ಹೊಂದುತ್ತಾರೆ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು. ನಾವು ಇಲ್ಲಾರದ ವಿಚಾರಗಳನ್ನ ನಾವು ತಲೆಯೊಳಗೆ ತುಂಬಿಕೊಂಡು ಕೇವಲ ನುಡಿಗಳನ್ನ ಮಾತ್ರ ನಾವು ಬಾಯಲಿಂದ ನುಡಿದು ಬಾಹ್ಯವಾಗಿರ್ತಕ್ಕಂಥ ಆಚಾರಗಳನ್ನ ಆಚರಿಸರದು ಮೋಕ್ಷ ಸಾಧನೆ ಆಗುದಿಲ್ಲ. ಅಂತರಂಗದೊಳಗೂ ಕೂಡ ಆ ವಿಷಯಗಳಿಂದ ನಾವು ಮುಕ್ತರಾಗಿರ್ಬೇಕು ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ತಿಳಿಸಿದ್ರು. ಸ್ತ್ರೀ ವಿಷಯ ಸುರಿಗಿಂತಲೂ ಕೂಡ ಅದು ಏನಪ್ಪಾ ಅಂತಂದ್ರೆ ವಿಷ ಅಂತ. ಸುರಿಗಿಂತಲೂ ಅದನ್ನ ನೆನವು ಮಾತ್ರದಿಂದಲೇ ವಿಷ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು. ಸ್ತ್ರೀಯನ್ನ ತಾಯಿ ಸ್ವರೂಪದೊಳಗೆ ನೋಡಿದ್ರೆ ಅದು ವಿಷ ಅಲ್ಲ, ಸ್ತ್ರೀಯನ್ನ ಮಾತೆಯ ಸ್ವರೂಪದಲ್ಲಿ ಕೂಡ ನೋಡಿದ್ರು ಕೂಡ ಅದು ವಿಷ ಅಲ್ಲ. ಆದ್ರೆ ನೋಡುವ ನೋಟ, ಭಾವಿಸುವ ಭಾವಗಳು ಕೂಡ ಅಲ್ಲಿ ಬದಲಾವಣೆ ಆಗಬಾರದು, ಅದು ಸುರಿಗಿಂತಲೂ ಕೂಡ ವಿಷ ಆಗ್ತೈತಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಅಲ್ಲಿ ನುಡಿಗಳಲ್ಲಿ ಬಂದಿದೆ. ವಿಶ್ವಾಮಿತ್ರ ಜಾರಿದ, ರಾವಣ ಜಾರಿದ, ಹೀಗೆ ಅನೇಕ ಸಂತ ಮಹಂತರು ಕೂಡ ಇವತ್ತು ನಾವು ಈ ಒಂದು ಇತಿಹಾಸದೊಳಗ ಅಟ್ ಪ್ರೆಸೆಂಟ್ ಈಗ ನೋಡ್ತಾ ಇದ್ದೀವಿ. ಯಾಕೆ ಹಿಂಗ ಆಗ್ತಾ ಇದೆ ಅಂತಂದ್ರ ಕಾಮಾದಿಗಳನ್ನು ಜಯಿಸು. ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಒಳಗ ಕಾಮಾದಿಗಳನ್ನ ಜಯಿಸ್ಬೇಕಂತ ತಿಳ್ಕೊಂಡು ಹೇಳ್ತಾರ. ಅದನ್ನ ನಾವು ಸಾಧನೆ ಮಾಡಿಲ್ಲ ಮಾಡ್ಕೋಬೇಕಾಕೈತಿ. ಆ ಸಾಧನೆಗಳನ್ನ ಯಾವ ರೀತಿ ಆಗ್ಬೇಕಂತಂದ್ರ ನಿರ್ವಿಷಯಗಳನ್ನ ನಾವು ಹೊಂದ್ಕೋಬೇಕು. ನಿರ್ವಿಷಯಗಳನ್ನ ನಾವು ಅದನ್ನ ಆದಷ್ಟು ನಾವು ಬಳಕೆಯಲ್ಲಿ ತರಬೇಕು. ವ್ಯಕ್ತಿ ಆದಂಥವನು ಅದನ್ನ ನಿರ್ವಿಷಯಾದಿಗಳನ್ನ ಹೊಂದ್ಕೊಂಡ್ರೆ ಮಾತ್ರ ಅದನ್ನ ಆ ಕಾಮಾದಿಗಳನ್ನ ಜಯಿಸ್ಲಿಕ್ಕೆ ಬರ್ತದ. ಎತ್ತರದಲ್ಲಿದ್ದವರು ಕೂಡ ಜಾರ್ತಾರೆ. ಹೆಣ್ಣಿಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಎನ್ನುವಂತ ಪ್ರಭುದೇವರ ವಚನಗಳನ್ನು ಕೂಡ ಈ ಸಂದರ್ಭದೊಳಗ ನೆನಪಿಸಿಕೊಟ್ರು. ಪುಕ್ಕಟ್ಟೆ ಬಂದ್ರು ಅದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ತ್ಯಜಿಸುವಂಥವನೇ ಯೋಗಿ. ಪುಕ್ಕಟ್ಟೆ ಒಲಿದು ಬಂದಿರತಕ್ಕಂತ ಈ ಪ್ರಸಾದ ಕಾಯಕ್ಕೆ ಬಯಸದೇ ಬಂದದ್ದು ಲಿಂಗ ಭೋಗ, ಬಯಸಿ ಬಂದದ್ದು ಅಂಗಭೋಗ ಅನ್ನುವಂತ ಬಸವಾದೀಶ್ವರ ಶರಣರು ಹೇಳ್ತಾರ. ಅದನ್ನ ಬಯಸದೆ ಯಾವುದೇ ಪದಾರ್ಥ ಬಂದ್ರು ಕೂಡ ಅದನ್ನ ಈ ಕೂಡಲ ಸಂಗಮ ದೇವರು ಈ ಒಲಿಸ ಬಂದ ಕಾಯ ಕೆಡಲಾರ್ದಂಗ ಪ್ರಸಾದ ಕಾಯವನ್ನ ಕೆಡಲಾರದ ರೀತಿಯೊಳಗೆ ಯಾರ ದೇಹಕ್ಕೆ ಅದನ್ನ ಆ ಉಪಭೋಗಗಳನ್ನ ಮಾಡ್ತಾನ ಅವ ಮಾತ್ರ ನಿರ್ವಿಕಾರ ಯೋಗಿಯಾಗಿ ಅವ ಏನಪ್ಪಾ ಅಂತಂದ್ರ ಆ ಸತ್ವಗುಣದ ವ್ಯಕ್ತಿಯಾಗಿ ಬದುಕ್ತಾನೆ ಅನ್ನುವಂಥ ಮಾತು. ಅದೇ ರೀತಿಯಾಗಿ ಭವಕ್ಕೆ ಬೀಜ ಎಲ್ಲಿ, ಈ ರೀತಿ ನಾವು ಹಿಂಗೆ ಮಾಡ್ಕೊಂತ ಹೋದ್ರ ಭವಕ್ಕೆ ಬೀಜವೆಲ್ಲಿ ಅಂತ ಪ್ರಶ್ನೆ ಬಂತು. ಪರಧನ ಪರಸ್ತ್ರೀ ಇವುಗಳಿಂದ ದೂರ ಇರು. ಪರಧನ ಪರಸ್ತ್ರೀ ಒಂದ ಕಂಜುವೆ ಒಂದ ಕಳಗುವೆ, ಪರಧನ ಪರಸ್ತ್ರೀ ಇವೆರಡು ಕಂಜುವೆ ಅಂತ ಬಸವಾದಿ ಶಿವಶರಣರು ಕೂಡ ತಮ್ಮ ಜೀವನದ ಪರ್ಯಂತರದಲ್ಲಿ ನಡೆಸಿಕೊಂಡು ಬಂದಿರು. ಭವಕ್ಕೆ ಬೀಜ ಯಾವುದು? ಪರಮಾತ್ಮರು ಅವರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದವಳು ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಅಂತ ಜೇಡರ ದಾಶಿಮಾರ್ಯರು ಕೂಡ ಈ ಸಂದರ್ಭದೊಳಗೆ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತು. ಅಂದ್ರೆ ವೃತಮಾನಕ್ಕನುಸಾರವಾಗಿ ಸತಿಪತಿಗಳಾಯದು ಅವರಿಂದ ಬಂದಿರತಕ್ಕಂತ ಈ ಒಂದು ವಂಶ ವೃದ್ಧಿ ಅದು ಜಗತ್ತನ್ನ ಬೆಳಗ್ತೈತೆ ಹೊರತು ಸತಿಪತಿಗಳು ಕೂಡ ಅದನ್ನ ಕಾಮಾದಿಗಳನ್ನ ಜಯಿಸಬೇಕು ಅನ್ನುವಂಥ ಮಾತು, ಸೂಕ್ಷ್ಮವಾದಂತ ಮಾತನ್ನು ಕೂಡ ಇಲ್ಲಿ ಬಂತು. ಅದೇ ರೀತಿಯಾಗಿ ಇದು ಸತ್ವಗುಣದ ವ್ಯಕ್ತಿಗಳಿಗೆ ಅನ್ವಯಿಸ್ತದೆ. ಬೇಡವಾದ ವಿಷಯಗಳನ್ನ ವಿನಯದಿಂದ ತಿರಸ್ಕರಿಸೋದೇ ಯೋಗ. ಈ ರೀತಿ ಒಂದು ಒಳ್ಳೆಯ ಮಾತುಗಳೊಳಗ ಒಡಮೂಡಿ ಬಂದು ಬೇಡವಾದ ವಿಷಯಗಳು ಯಾವುದು? ಪರಸ್ತ್ರೀ, ಪರಧನ, ಪರರ ಬಗ್ಗೆ ಮಾತನಾಡುವುದಾಗಿರ್ಲಿ, ಪರ ವಸ್ತುಗಳನ್ನ ಕುರಿತು ಹೀಯಾಳಿಸೋದಾಗಲಿ, ಪರನಿಂದೆ ಮಾಡುವುದಾಗಲಿ, ಈ ಬೇಡವಾದ ಈ ವಿಷಯಗಳನ್ನ ಕುರಿತು ಯಾವ ವ್ಯಕ್ತಿ ಇದನ್ನ ಬಿಟ್ಟು ದೂರ ಇರ್ತಾನೋ ಅವ ಮೋಕ್ಷ ಸಾಧನೆಗೆ ಸಮೀಪವಾಗಿರ್ತಾನೆ ಅನ್ನುವಂಥ ಮಾತು. ಪ್ರಾರಬ್ಧ ಕರ್ಮಗಳು ಬಂದರೆ ಅವುಗಳನ್ನ ವಿರೋಧಿಸು.
ಪ್ರಾರಬ್ಧ ಕರ್ಮಗಳು ಬಂದಿರ್ತಾವೆ. ಆ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಈ ಜನಮಾನಸದೊಳಗ ಈ ಜೀವನದೊಳಗ ಅವುಗಳನ್ನ ನಾವು ತಿದ್ದುಕೊಂಡು ಮುಂದೆ ಸಾಗಿದೀವಪ್ಪ ಅಂತಂದ್ರ ನಮ್ಮ ಜೀವನ ಮೋಕ್ಷ ಸಾಧನೆಯ ಕಡೆಗೆ ಸಾಗ್ತದ. ಅದೇ ರೀತಿಯಾಗಿ ತನ್ನ ಆತ್ಮದ ಸುಖವೇ ಪರಮ ಸುಖ. ನಾವು ಏನ್ ಮಾಡಕ್ ಹೋಗ್ತೀವಿ? ನನ್ನಲ್ಲಿರ್ತಕ್ಕಂಥ ಪರಮಾತ್ಮನ ಅರಿವೇ ಆಚಾರ, ತನ್ನ ಅರಿವೇ ತನಗೆ ಗುರು. ನಮ್ಮ ಅರಿವು ನಮ್ಮ ಗುರು, ನಮ್ಮ ಅರಿವೇ ನಮ್ಮ ಒಳಗ ಐತಿ. ಆದ್ರೂ ಕೂಡ ಅದನ್ನ ನಾವ್ ಏನಪ್ಪಾ ಅಂತಂದ್ರ ಮರೆತು ನಾವು ಮತ್ತೊಬ್ಬರಿಗೆ ತಿದ್ದಾಕ್ ಹೋಗ್ತೀವಿ. ಆದ್ರೆ ನನ್ನನ್ನು ನಾನು ಸುಧಾರಿಸಿಕೊಳ್ಬೇಕು, ನನ್ನ ಅರಿವಿನ ನಿಲುವನ್ನು ನಾವು ಕಂಡುಕೊಳ್ಬೇಕು ಆಗಿತ್ತು ಅಂತಂದ್ರ ತನ್ನ ಆತ್ಮದ ಸುಖವನ್ನು ನಾವು ಅನುಭವಿಸ್ಲಿಕ್ಕೆ ನಮ್ಮ ಪರಮಾತ್ಮ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನೋಡಿ ಸುಖವನ್ನು ಬಯಸ್ತೀವಿ ನಾವು. ಆದ್ರೆ ನಮ್ಮೊಳಗಿನ ಇರತಕ್ಕಂಥ ಆತ್ಮದ ಸುಖವನ್ನು ಅರಿಬೇಕಾಗಿತ್ತು ಅಂದ್ರೆ ಇಂಥ ಮಹಾತ್ಮರ ನುಡಿಗಳು, ಇಂಥ ಶರಣರ ನುಡಿಯುವಂತಹ ನುಡಿಗಳನ್ನ ನಾವು ಅದನ್ನ ಯಾವ ರೀತಿ ಕೇಳ್ಕೊಬೇಕಪ್ಪ ಅಂತಂದ್ರ ಅದನ್ನ ಕರುಣಾನಂದವಾಗಿ ಮನಪೂರ್ವಕವಾಗಿ ಅದನ್ನ ಕೇಳ್ಕೊಂಡಾಗ ಆತ್ಮದ ಸುಖ ನಮ್ಗ ಆಗ್ತೈತಿ ಅನ್ನುವಂತ ಮಾತು. ವಿಷಯಗಳಲ್ಲಿ ಸುಖವಿಲ್ಲ, ವಿಷಯ ವಾಸನೆಗಳು, ಈ ಹೊನ್ನ ಹೆಣ್ಣ ಮಣ್ಣು ಇವೇನದವಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ. ಯಾವ್ದು ಮಾಯೆ ಅಂತಂದ್ರೆ ತನ್ನ ಮುಂದಣ ಆಸೆ ಮಾಯೆ ಅನ್ನುವಂತಹದ್ದು ಜ್ಞಾನಿಗಳು ಮಾತುಗಳನ್ನು ಕೂಡ ಯಾವ್ದು ಮಾಯೆಪ್ಪ ಅಂತಂದ್ರ ನಮ್ಮೊಳಗಿರ್ತಕ್ಕಂಥ ಆಸೆ ಅನ್ನುವಂಥದ್ದನ್ನ ನಾವು ಈ ಒಂದು ವ್ಯಾಮೋಹಕ್ಕೆ ಒಳಪಟ್ಟಿವಪ್ಪ ಅಂತಂದ್ರ ಆ ಮಾಯೆನೇ ನಮ್ಮನ್ನ ಕಾಡ್ತದ. ಆ ಮಾಯೆಯಿಂದಲೇ ನಮಗೆ ಏನಪ್ಪಾ ಅಂತಂದ್ರ ಮೋಕ್ಷ ಸಾಧನೆ ಸಿಗುದಿಲ್ಲ. ಆ ಮಾಯೆಯನ್ನ ಗೆದ್ದವನೇ ನಿಜವಾದಂತ ನಿರ್ವಿಕಾರ ಯೋಗಿ ಆಗ್ತಾನೆ ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಒಡಮೂಡಿ ಬಂದಿದೆ. ಸಾಕೆನಿಸಿದವನೇ ಏನಪ್ಪಾ ಅಂತಂದ್ರ ಸಾವುಕಾರ ಅಂತ. ಯಾರಿಗೆ ಸಾಕಾಗ್ತೈತಿಪಾ ಅಂತಂದ್ರ ಯಾರ ಸಾಕು 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 ಬೇಕೆನಿಸುವಂತಹ ಬಡವ ಇಲ್ಲಂತ, ಸಾಕೆನಿಸುವಂತ ಸಾವುಕಾರನ ಇಲ್ಲಂತ. ಹಂಗ ನಮ್ಮ ಜೀವನದೊಳಗ ಸಾಕು ಅನ್ನುವಂತಹದ್ದನ್ನ ನಾವು ಕಲ್ಕೋಬೇಕು ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ನುಡಿತಾ ಇದೆ. ಆತ್ಮದಲ್ಲಿ ಆನಂದ, ಆತ್ಮದ ಸುಖವಿದೆ. ಆತ್ಮದ ಸುಖವೇ ನಿಜವಾದಂತ ಸುಖ, ಆತ್ಮಾನಂದವೇ ನಿಜವಾದಂತ ಆನಂದ. ಆದ್ರೆ ನಾವು ಬಾಹ್ಯ ವಸ್ತುಗಳಲ್ಲಿ ಸಿಗುವಂತ ಈ ಒಂದು ಏನು ಸುಖ ಇದೆ ಅದು ಕೇವಲ ಕಾಲ್ಪನಿಕ, ಕೇವಲ ಅದು ಅಲ್ಪ ಕಾಲದಲ್ಲಿ ಇರುವಂತದ್ದು. ಆದ್ರೆ ಆತ್ಮದ ಸುಖ ಇದು ಯಾವ ಕಾಲವೂ ಕೂಡ ಕಾಲಾಂತರವೂ ಕೂಡ ನಮ್ಮನ್ನ ಮೋಕ್ಷ ಸಾಧನೆಗೆ ಕರ್ಕೊಂಡು ಹೋಗ್ತೈತಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಆ ವಿಷಯ ವಾಸನೆಗೆ ಮನುಷ್ಯ ಹೋಗುಡಬಾರ್ದು ಅಂತ ಇನ್ನೊಂದು ಮಾತುಗಳು ಬಂದು ಇಲ್ಲಿ ವಿಷಯ ವಾಸನೆಗಳನ್ನು ಕೂಡ ಬಿಡಬೇಕು. ಮನುಷ್ಯ ಏನೇನ್ ನಡೆದ್ರು ಕೂಡ ಅವುಗಳನ್ನ ದೂರೀಕರಿಸಬೇಕು. ವಿಷಯ ಸುಖದಿಂದ ದುಃಖವೇ ಇದೆ, ಆದರೆ ಸತ್ವದಿಂದ ಅದನ್ನ ನಾವು ಕಳ್ಕೊಳ್ಳುವಂತಹದ್ದನ್ನ ನಾವು ಕಲ್ತೀವಪ್ಪ ಅಂತಂದ್ರ ನಮಗ ಆತ್ಮದ ಅರಿವು ನಮ್ಗ ಆಗ್ತದ. ಯಾರು ಹೊಲಸುಗುಣ ಇಟ್ಕೊಂಡು ಸತ್ಸಂಗದೊಳಗೆ ನಾವು ಪ್ರವೇಶ ಮಾಡ್ತೀವೋ, ಯಾವ ತಮೋ ಗುಣಗಳನ್ನ ಇಟ್ಕೊಂಡು ನಾವು ಸತ್ಸಂಗದೊಳಗೆ ಭಾಗವಹಿಸ್ತೀವೋ, ಯಾವ ರಜೋಗುಣಗಳನ್ನ ಇಟ್ಟುಕೊಂಡು ನಾವು ಸತ್ಸಂಗದೊಳಗೆ ಭಾಗವಹಿಸ್ತೀವಿ, ಅದು ಊರ್ಗಲ್ಲ ಮೇಲೆ ನೀರೆರೆದಂತೆ ಎನಿಸು ಕಾಲು ಕಲ್ಲು ನೀರೊಳಿದ್ದರೇನು ಫಲ ನೆನೆದು ಮೃದುವಾಗಬಲ್ಲದೆ ಅನ್ನುವಂತ ಮಾತು. ಅಂದ್ರೆ ಬೋರ್ಗಲ್ಲಿನ ಮ್ಯಾಗ ನೀರ್ ಹಾಕಿದಂಗ ಆಗ್ತದ, ಅದು ಹರಿದು ಹೋಗ್ಬಿಡ್ತೈತಿ. ಆದ್ರ ನಮ್ಮ ಆತ್ಮದೊಳಗ ಅದು ನಿಜಾನಂದದೊಳಗ ಬೆರೆಯೋಂಗಿಲ್ಲ ಅನ್ನುವಂತ ಮಾತು ಈ ಸಂದರ್ಭದೊಳಗೆ ಬಂತದೆ. ವಾಸನೆ ಹೋಗ್ಬೇಕಾಗ್ತದ, ಸ್ವಸ್ವರೂಪ ಜ್ಞಾನದ ಅರಿವು ನಮಗ ಆಗ್ಬೇಕಾಗ್ತದ. ಆದ್ದರಿಂದನೇ ಈ ಪರಮಾನುಭವ ಬೋಧೆಯ ಪ್ರತಿಯೊಂದು ನುಡಿಗಳು ನಮಗ ಅರ್ಥ ಆಗ್ಲಿಕ್ಕೆ ಸಾಧ್ಯದ. ಸೂಕ್ಷ್ಮ ವಾಸನೆ ಕಳೆದುಕೊಳ್ಳಬೇಕಾದ್ರೆ ಆತ್ಮದ ಜ್ಞಾನ ನಮ್ಗೆ ಆಗ್ಬೇಕು. ಆ ಆತ್ಮಜ್ಞಾನವನ್ನು ನಾವು ಪಡ್ಕೋಬೇಕಾಗ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನುಡಿದ್ದಾರೆ. ಆದ್ದರಿಂದ ಮುಮುಕ್ಷ ಆದವನು ವಾಸನೆಗಳನ್ನ ಬಿಡಬೇಕು. ಮೋಕ್ಷೆ ನಾವೆಲ್ಲರೂ ಇಲ್ಲಿ ಏನು ಈ ಒಂದು ಶಿವಾನುಭವ ಗೋಷ್ಠಿ ಒಳಗ ಈ ಒಂದು ಸತ್ಸಂಗದೊಳಗ ಆನ್ಲೈನ್ ಸತ್ಸಂಗ ಎಂಥ ಅದ್ಭುತ ಕಾರ್ಯಕ್ರಮ ಮಾಡಕತ್ಯಾರ ಇವತ್ತು ಎಲ್ಲ ನೀವೆಲ್ಲ ಮಾತ್ಮರು ಕೂಡಿ ಅಂತಂದ್ರ ನಿಜವಾಗ್ಲೂ ಬೆಳಗಿನ ಜಾವದೊಳಗ ಇಂಥ ಒಂದು ಅನುಭವ ಹಂಚ್ಕೊಳಕತ್ತಿರಲ್ಲ. ಇದು ಯಾವ ನಮಗ ಕಲ್ಯಾಣದ ಶರಣರ ಒಂದು ಅನುಭವ ನಮಗ ಅದು ದೃಶ್ಯ ನಮಗ್ ನೆನಪಿಗೆ ಬರ್ತದ. ಅಲ್ಲಿ ಗಂಟೆ ಮಾದಯ್ಯ ಅಂತಿದ್ದ, ಪತ್ರಿ ಮಾದಯ್ಯ ಅಂತಿದ್ದ, ಅವರೆಲ್ಲ ನಶಿನಾಗಿ ಶರಣರನ್ನ ಎಬ್ಬಿಸ್ತಿದ್ರಂತ. ಹೇಳ್ರಿಪಾ ಲಿಂಗಾರ್ಚನೆ ಮಾಡ್ಕೊ, ಹೇಳ್ರಿ ಪರಮಾತ್ಮನ ಸಾನ್ನಿಧ್ಯದೊಳಗ ಎಲ್ಲರೂ ಕಾಡು ಕೋಳಿ ಕೂಗದ ಮುನ್ನ ಎದ್ದು ಲಿಂಗಾರ್ಚನೆಯನ್ನ ಮಾಡಿಕೊಳ್ರಿ, ಆತ್ಮಜ್ಞಾನದ ಅರಿವನ್ನ ಮಾಡ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಎಂಥ ಒಂದು ಅದ್ಭುತದ ಕಲ್ಯಾಣದ ಆ ಒಂದು ಸೌಂದರ್ಯ ಇತ್ತು. ಅಂತ ಹೊಳ್ಳಿ ಶಂಕರಾನಂದ ಶರಣರು ಈ ಒಂದು ಆಧುನಿಕ ಕಲ್ಯಾಣದ ಒಂದು ಮಾರ್ಗವನ್ನೇ ಹೂಡ್ಯಾರೇನೋ ಅನ್ನುವಂಥದ್ದು ನಮಗೂ ಕೂಡ ಭಾಸವಾಯ್ತು. ನಮಗೂ ಗೊತ್ತಿದ್ದಿಲ್ಲ. ಆದ್ರೆ ಒಂದು 2-3 ದಿನದೊಳಗೆ ನಾವು ಇದ್ರೊಳಗೆ ಪ್ರವೇಶ ಆದಾಗಿದ್ರ ಅನುಭವ ನಮಗಾಯ್ತು. ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಎಷ್ಟು ತಾವು ತಮ್ಮ ತಿಳಿದಂತ ಜ್ಞಾನವನ್ನ ತಾವು ಕಂಡುಕೊಂಡಿರ್ತಕ್ಕಂಥ ಸತ್ಯದ ನಿಲುವನ್ನ ಎಲ್ಲರಿಗೂ ಹಂಚ್ತಾ ಇದ್ದಾರಲ್ಲ, ಅದು ಕೂಡ ನಮಗ ಅಂತ ಒಂದು ಪರಮ ಜ್ಞಾನಿಗಳು ನಮ್ಮ ನಾಡಿನೊಳಗೆ ಎಷ್ಟೊಂದು ಅದ್ಭುತ ಕೆಲಸ ಮಾಡಕತ್ತೀರಿ. ಇಂಥ ಒಂದು ಅದ್ಭುತ ಕೆಲಸ ಬಹಳಷ್ಟು ಇದು ನಡೆದ್ರ